ಗುರುಗಳಿಗೆ ವಂದಿಸ್ಬಿಟ್ಟು ಅವರ ಆಜ್ಞೆ ಪ್ರಕಾರ ಇವತ್ತಿನ ಪೀಠಿಕಾ ವ್ಯಾಖ್ಯಾನ ಪ್ರಾರಂಭ ಆಗುತ್ತೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತೀ ನಮಃ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಹರಿ ಓಂ ತತ್ಸತ್. ಪ್ರಾರ್ಥನಾ ಶ್ಲೋಕದ ಕೆಲವು ಶ್ಲೋಕಗಳನ್ನು ನಾವು ಮಂಗಳಾಚರಣಕ್ಕೆ ತಗೊಂಡಿದ್ದೇವೆ. ಮಂಗಳಾಚರಣ ಶ್ಲೋಕಗಳು ಪ್ರಾರಂಭ ಆಗುತ್ತೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಶ್ರೀ ಪರಮಾತ್ಮನೇ ನಮಃ. ಸರ್ವರಿಗೂ ನಮಸ್ಕಾರಗಳು. ಸರ್ವರಿಗೂ ಅಂತಂದ್ರೆ ಒಂದು ಸಲ ಹೇಳಿದ್ದೆ. ಏಕಂ ಏವ ಅದ್ವಿತೀಯಂ, ಏಕಮೇವಾದ್ವಿತೀಯವಾದಂತಹ ಪರತತ್ವ ವಾಸುದೇವ ರೂಪದಲ್ಲಿ ಸರ್ವರ ಹೃದಯದಲ್ಲಿ ಸ್ಥಿತನಾಗಿರ್ತಕ್ಕಂತಹ ವಾಸುದೇವ ಚರಾಚರ ಪ್ರಪಂಚದಲ್ಲಿ ನಮ್ಮ ನಿಮ್ಮ ಹೃದಯದಲ್ಲಿ ವಾಸವಾಗಿರೋದ್ರಿಂದ ಸರ್ವರಿಗೂ ನಮಸ್ಕಾರ ಅಂದ್ರೆ ಆ ಪರಮಾತ್ಮನಿಗೆ ನಮಸ್ಕಾರ ಅಂತ ಅರ್ಥ. ಇವತ್ತಿನ ವ್ಯಾಖ್ಯಾನದಲ್ಲಿ ಗುರುದೇವರು ಈಗ ತಾನೇ ಕೇಳ್ತಾ ಇದ್ರು, ಪೀಠಿಕೆ ಇನ್ನೂ ಸ್ವಲ್ಪ ಇದೆಯೋ ಮುಗೀತೋ ಅಂತ. ಹೇಳಿದೆ ಸ್ವಲ್ಪ ಇದೆ, ನಿಮ್ಮ ಆಜ್ಞೆ ನಿಮ್ಮ ಅನುಗ್ರಹ ಆ ಪ್ರಕಾರವಾಗಿ ನಡಿಬೇಕು. ಸ್ವಲ್ಪ ಉಳಿದಿದೆ, ಗೊತ್ತಿಲ್ಲ ಏನಾಗುತ್ತೆ, ಶುರುವಾಗುತ್ತಾ ಇಲ್ವೋ ಅಂತ. ಭಗವದ್ಗೀತಾ ಮಹತ್ವ ಅದರ ಬಗ್ಗೆ ಹೋದ ಸಲ ವಿಚಾರ ಬಂದಿತ್ತು. ಯಾತಕ್ಕೆ ಭಗವದ್ಗೀತೆ ಅಷ್ಟು ಮುಖ್ಯ, ಅದನ್ನ ಎರಡು ಸೆಂಟೆನ್ಸ್ ಅಲ್ಲಿ ಸಮರೈಸ್ ಮಾಡೋದಾದ್ರೆ, ಯಾವುದನ್ನ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಯೋಗಯುಕ್ತನಾಗಿ ಪರಬ್ರಹ್ಮ ಸ್ವರೂಪನಾಗಿ ಆ ಸ್ಥಿತಿಯಲ್ಲಿ ಆ ಮನೋಭೂಮಿಕೆಯಲ್ಲಿ ಸಾಕ್ಷಾತ್ ಪರಬ್ರಹ್ಮನೇ ಆಗಿ ಆ ಒಂದು ಭೂಮಿಕೆಯಲ್ಲಿ ನಿಂತು ಮಾಡದಂತ ಉಪದೇಶ ಆತನೇ ಹೇಳಿದ್ದಾನೆ. ಮುಂದೆ ಬರ್ತಕ್ಕಂಥ ಅಣುಗೀತೆಯಲ್ಲಿ ಯೋಗಯುಕ್ತನಾಗಿ ತನ್ಮಯನಾಗಿ ನಾನು ಹೇಳಿದ್ದೆ ಅಪ್ಪ ಅರ್ಜುನ, ನೀನು ಆ ಸಮಯದಲ್ಲಿ ಹೇಳಿದಂತಹ ಉಪದೇಶವನ್ನ ಮತ್ತೆ ಮರೆತು ಹೋಗಿದೆ ನನಗೆ ಹೇಳು ಅಂದ್ರೆ ಹೇಗೆ ಸಾಧ್ಯ? ಒಂದು ಸಲ ಹೇಳಿದಂತಹ ಉಪದೇಶ ಯಾವ ಸ್ಥಿತಿಯಲ್ಲಿ ಹೇಳಿದ್ದೆ ನೀನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅದೇ ಪ್ರಕಾರವಾಗಿ ಹೇಳಲಿಕ್ಕೆ ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಭಗವದ್ಗೀತೆಯಲ್ಲಿರುವ ಉಪದೇಶವನ್ನೇ ಅರ್ಜುನನಿಗೆ ಮತ್ತೆ ಉಪದೇಶ ಮಾಡ್ತಾನೆ. ಅಶ್ವಮೇಧ ಪರ್ವದಲ್ಲಿ ಬರ್ತಕ್ಕಂಥ ವಿಷಯ, ಇದನ್ನ ಅಣುಗೀತಾ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿರೋ ವ್ಯಾಖ್ಯಾನ ಅಥವಾ ಭಗವಂತನ ಉಪದೇಶ ಬೇರೆ ಶ್ಲೋಕಗಳಲ್ಲಿ ವ್ಯಾಸ ಮಹರ್ಷಿಗಳು ಎಷ್ಟು ಆ ಪದಪಂಜುಗಳನ್ನು ಹಿಡಿದಿಟ್ಟಿದ್ದಾರೆ ಅಂದ್ರೆ, ಭಗವದ್ಗೀತೆಯಲ್ಲಿ ಬರೋ ಶ್ಲೋಕಗಳನ್ನು ಯಾವುದನ್ನೂ ಅಣುಗೀತೆಯಲ್ಲಿ ಬಳಸಿಲ್ಲ. ಬೇರೆ ಶ್ಲೋಕಗಳನ್ನ ಬಳಸಿ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನೇ ಅಲ್ಲಿ ಬಂದಿದೆ. ಅಂದ್ರೆ ಪರಮಾತ್ಮ ಅದೇ ವಿಷಯವನ್ನು ಬೇರೆ ರೀತಿಯಲ್ಲಿ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದ. ಆದ್ರಿಂದ ಭಗವದ್ಗೀತೆಗೆ ಬಹಳ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ಪರಮಾತ್ಮನೇ ಆ ಮಾತು ಹೇಳಿದ್ದಾನೆ. ಅಣುಗೀತಾ ಪ್ರಾರಂಭದಲ್ಲಿ ಮಹಾಭಾರತ, ಭಗವದ್ಗೀತೆ, ಉಪದೇಶ, ಯುದ್ಧ ಎಲ್ಲ ಮುಗಿದು 2 ವರ್ಷ ಆದ ನಂತರದ ಸ್ಥಿತಿ ಇದು. ನನಗೆ ಮರ್ತೋಗಿದೆ ಪರಮಾತ್ಮ, ನೀನು ಅವತ್ತು ಉಪದೇಶ ಮಾಡಿದ್ಯಲ್ಲ, ಆ ಉಪದೇಶ ಈಗ ನೀನು ವಾಪಸ್ ದ್ವಾರಕೆಗೆ ಹೋಗ್ತಾ ಇದ್ದೀಯಾ ಅಂತಂದ್ಮೇಲೆ ಇನ್ನೊಂದ್ಸಲ ಹೇಳು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಬೈದು ಬಿಡ್ತಾನಲ್ಲ. ಹಾಗೆಲ್ಲ ನೀನು ಮರ್ತೋದೆ ಅಂದ್ರೆ ನಿನ್ನಂಥ ಮಂದಮತಿನ ನೋಡ್ಲೇ ಇಲ್ಲ ಅಂತಾನೆ. ಮಹಾಭಾರತದಲ್ಲೇ ಬರೋ ಪ್ರಸಂಗ ಅದು.
ನೀನು ಎಷ್ಟು ಮಂದಮತಿ. ಅಲ್ಲಿ ಏನ್ ಹೇಳ್ತಾನೆ ಪರಮಾತ್ಮ? ನ ಶಕ್ಯಂ ತನ್ಮಯ ಭೂಯಸ್ಥತ ವಕ್ತಂ ಅಶೇಷತಃ ಪರಂ ಹಿ ಬ್ರಹ್ಮಕಥಿತಂ ಯೋಗಯುಕ್ತೇನ ತನ್ಮಯ. ಪರಂ ಹಿ ಬ್ರಹ್ಮಕಥಿತಂ ಯೋಗಯುಕ್ತೇನ ತನ್ಮಯ. ಇದು ಪರಮಾತ್ಮ ಹೇಳ್ತಾ ಇರೋ ಮಾತು. ಅಣುಗೀತಾ ಪ್ರಾರಂಭ, ಮತ್ತೆ ಉಪದೇಶ ಪ್ರಾರಂಭ. ಯುದ್ಧ ಆಗಿ 2 ವರ್ಷ ಆದ ನಂತರದ ಸ್ಥಿತಿ ಇದು. ಪರಂ ಹಿ ಬ್ರಹ್ಮಕಥಿತಂ ಯೋಗಯುಕ್ತೇನ ತನ್ಮಯ. ಯಾವ ಭೂಮಿಕೆಯಲ್ಲಿ ನಾನು ಹೇಳಿದ್ದೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಬ್ರಹ್ಮ ಸ್ವರೂಪನಾಗಿ ಪರಬ್ರಹ್ಮ ತತ್ವವನ್ನ, ಬ್ರಹ್ಮ ಜಿಜ್ಞಾಸೆಯನ್ನ, ಬ್ರಹ್ಮ ಪದಾರ್ಥದ ಬಗ್ಗೆ ನಿನಗೆ ವಿಶ್ಲೇಷಣೆ ಕೊಟ್ಟಿದ್ದಪ್ಪ. ಯೋಗಯುಕ್ತನಾಗಿ ತನ್ಮಯ ಭಾವದಿಂದ ಹೇಳಿದ್ದನ್ನ ಮತ್ತೆ ಮತ್ತೆ ಹೇಳುವಂಥದ್ದಲ್ಲ. ಅದು ಅತಿ ಗುಹ್ಯವಾದಂತಹ, ರಹಸ್ಯವಾದಂತಹ, ಜ್ಞಾನಪ್ರದವಾದ ಉಪದೇಶ. ಆದ್ದರಿಂದಲೇ ಭಗವದ್ಗೀತೆಗೆ ಅದು ಬಹಳ ಮಹತ್ವ. ಭಗವದ್ಗೀತೆಗೆ ಯಾಕೆ ಮಹತ್ವ ಅನ್ನೋದು ಈ ದೃಷ್ಟಿಯಿಂದ. ಭಗವಂತನೇ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಭಗವದ್ಗೀತೆ ಉಪದೇಶ ಯಾಕೆ ಮುಖ್ಯ ಅಂತ ಆತನೇ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನಮ್ಮ ಗುರುಗಳು ಈಗ ಮಾತಾಡ್ತಾ ಇದ್ದಾರೆ. ತುಂಬಾ ಹಿಂದೆನೇ ಒಂದು ವಿಷಯವನ್ನ ಬಹಳ ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ ನಮಗೆ. ಅದನ್ನು ಮತ್ತೆ ಹೇಳ್ತಾ ಇದ್ರು. ಒಂದೇ ಒಂದು ಚುಟುಕದಲ್ಲಿ ಹೇಳಿಬಿಟ್ರು. ಏನು? ಭಗವದ್ಗೀತೆ ನಮಗೆ ಪಾರಾಯಣ ದೃಷ್ಟಿಯಿಂದ, ಶ್ಲೋಕಗಳನ್ನ ಉಚ್ಚಾರಣೆ ಮಾಡೋ ದೃಷ್ಟಿಯಿಂದ ಏನಪ್ಪಾ ತಿಳ್ಕೊಳ್ಬೇಕು ಅಂದ್ರೆ, ನಮಗೆ ಮೊದಲು ಅರ್ಥ ಆಯಿತೋ ಇಲ್ವೋ ಅನ್ನೋದು ಬೇಕಾಗಿಲ್ಲ. ಭಗವದ್ಗೀತಾ ಶ್ಲೋಕ ಅರ್ಥ ಆಯಿತೋ ಇಲ್ವೋ, ಶ್ಲೋಕಗಳು ಸಂಸ್ಕೃತದಲ್ಲಿದೆ, ವೆದರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಆರ್ ನಾಟ್, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಕರೆಕ್ಟ್ಲಿ, ಹೌ ಐ ಶುಡ್ ರಿಸೈಟ್ ಭಗವದ್ಗೀತಾ. ಸಿ, ದೀಸ್ ಕ್ವಶನ್ ಶುಡ್ ನಾಟ್ ಅರೈಸ್ ಆಸ್ ಪರ್ ಅವರ್ ಗುರುದೇವ್. ಫಸ್ಟ್ have full faith, belief, conviction and then start reciting. ಗುರುಗಳು ಅದನ್ನೇ ಹೇಳ್ತಾರೆ. ನಂಬಿಕೆಯಿಂದ, ನಿಷ್ಠೆಯಿಂದ ನೀವು ಭಗವದ್ಗೀತಾ ಶ್ಲೋಕಗಳನ್ನು ಹೇಳ್ತಾ ಹೋಗಿ. ನೀವು ಹೇಳ್ತಾ ಹೇಳ್ತಾ ಹೋದಷ್ಟು ಪರಮಾತ್ಮನ ಆ ಕೃಪೆ, ಅನುಗ್ರಹ ತಾನಾಗಿಯೇ ನಿಮ್ಮ ಹೃದಯದಲ್ಲಿ ಇಳಿದು ಬರುತ್ತೆ. ಭಗವಂತ ಎಲ್ಲಿದ್ದಾನೆ? ಗುರುಗಳು, ನಮ್ಮ ಗುರುದೇವರು ಪರಮಜ್ಞಾನಿಗಳು ತುಂಬಾ ಹಿಂದೆ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯವನ್ನು ಹೇಳಿದರು. ಏನ್ ಹೇಳಿದ್ರು? ಕೈಲಾಸ ಎಲ್ಲಿದೆ, ವೈಕುಂಠ ಎಲ್ಲಿದೆ, ಪರಮಪದ, ಶಿವನ ಆವಾಸ ಸ್ಥಾನವಾದಂತಹ ಕೈಲಾಸ, ನಾರಾಯಣನ ಆವಾಸ ಸ್ಥಾನವಾದಂತಹ ಪರಮಪದವಾದಂತಹ ಪರಂಧಾಮ ಅಂತ ಏನ್ ನಾವು ಕರೀತೇವೆ, ಆ ವೈಕುಂಠ ಎಲ್ಲಿದೆಯಪ್ಪ? ತ್ರಿವೇಣಿ ಸಂಗಮ ಎಲ್ಲಿದೆಯಪ್ಪ ಅಂದ್ರೆ ಎಲ್ಲ ನಿನ್ನ ಒಳಗೆ ಇದೆ ಅಂತ ಹೇಳಿದ್ರು ಗುರುಗಳು. ಆ ಕೈಲಾಸವೂ ನಿನ್ನ ಹೃದಯದಲ್ಲೇ ಇದೆ, ವೈಕುಂಠವೂ ಹೃದಯದಲ್ಲೇ ಇದೆ, ಆ ಬೃಂದಾವನವೂ ಹೃದಯದಲ್ಲೇ ಇದೆ, ತ್ರಿವೇಣಿ ಸಂಗಮ ನಿನ್ನ ಆಜ್ಞಾಚಕ್ರದಲ್ಲಿ, ಈ 2 ಹುಬ್ಬುಗಳ ಮಧ್ಯೆ ಈ ಆಜ್ಞಾಚಕ್ರದಲ್ಲಿ ತ್ರಿವೇಣಿ ಸಂಗಮ ಇದೆ. ಇದು ನಿಜವಾದ ತೀರ್ಥ ಸ್ನಾನ. ಆಜ್ಞಾಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಪ್ರವಾಹ ಆದಾಗ ಆ ಭಗವತ್ ಕೃಪೆಯಿಂದ, ಗುರುಕೃಪೆಯಿಂದ ಏನು ನಿಮಗೆ ಗುರುವಿನ ಅನುಗ್ರಹ ಆಗತ್ತಲ್ಲ, ಅದು ನಿಜವಾದ ತ್ರಿವೇಣಿ ಸಂಗಮ ಅಂತ ಒಮ್ಮೆ ಗುರುಗಳು ಹೇಳಿದ್ರು. ಎಡಗಡೆಯಿಂದ ಬರತಕ್ಕಂಥ ಇಡಾ ನಾಡಿ ಅಥವಾ ಬಲಗಡೆಯಿಂದ ಬರತಕ್ಕಂಥ ಪಿಂಗಳ ನಾಡಿ, ಮಧ್ಯದಲ್ಲಿರ್ತಕ್ಕಂಥ ಸುಷುಮ್ನಾ ನಾಡಿ, ಮೂಲಾಧಾರದಿಂದ ಮೇಲೆ 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 ಏರಿ ಕೊನೆಗೆ ಭ್ರೂಮಧ್ಯ, ಬಿಟ್ವೀನ್ ದ ಐಬ್ರೋಸ್, ಆಲ್ ದ 3 ಸಬ್ಟಲ್ ನಾಡೀಸ್ ಮೀಟ್. ದಟ್ ಇಸ್ ಆಜ್ಞಾಚಕ್ರ. ಅದು ನಿಜವಾದ ತ್ರಿವೇಣಿ ಸಂಗಮ ಅಂತ ಹೇಳಿ. ಇದು ನಿಜವಾದ ತೀರ್ಥ. ಇಲ್ಲಿ ನಾವು ಸ್ನಾನ ಮಾಡಬೇಕು ಅಂದ್ರೆ ತ್ರಿವೇಣಿ ಸಂಗಮ ಅಂದ್ರೆ ಆಧ್ಯಾತ್ಮ ದೃಷ್ಟಿಯಿಂದ, ಈ ಆಧ್ಯಾತ್ಮ ಪಾರಮಾರ್ಥಿಕವಾದಂತಹ ದೃಷ್ಟಿಯಿಂದ ನಾವು ಭಗವಂತನನ್ನು ತಲುಪೋದಕ್ಕೆ ಈ ಆಜ್ಞಾಚಕ್ರವೇ ಅದು ಗುರು. ಅದೇ ನಮ್ಮ ಕರುಣೆ ತೋರಿಸ್ತಕ್ಕಂತಹ, ನಮಗೆ ಮಾರ್ಗ ತೋರಿಸ್ತಕ್ಕಂತಹ, ಅನುಗ್ರಹ ಕೊಡತಕ್ಕಂಥ ಗುರುತತ್ವ ಇರೋದೇ ಇಲ್ಲಿ ಅಂತ ಗುರುಗಳು ಹೇಳ್ತಾ ಇದ್ರು. ಹೀಗೆ ಇವೆಲ್ಲ ವಿಷಯಗಳು ಇರಬೇಕಾದ್ರೆ ಭಗವದ್ಗೀತೆ ಕೊನೆಗೆ ಗುರುಗಳು ಏನ್ ಹೇಳಿದ್ರು? ಏನು ಆಗದೇ ಇದ್ರು ಮೊದಲು ಶ್ಲೋಕವನ್ನ ಹೇಳೋದು ಕಲೀರಿ. ಶ್ಲೋಕವನ್ನ ಹೇಳೋದು ಕಲಿತ ಮೇಲೆ ಅರ್ಥಕ್ಕೆ ಹೋಗಿ. ಯು ಫಸ್ಟ್ ಸ್ಟಾರ್ಟ್ ರಿಸೈಟಿಂಗ್ ಶ್ಲೋಕಾಸ್, ದೆನ್ ಓನ್ಲಿ ಯು ಸ್ಟಾರ್ಟ್ ನೋಯಿಂಗ್ ದ ಮೀನಿಂಗ್. Then after knowing the meaning, basic meaning of each shloka, recitation becomes correct and perfect. Then the grace will automatically follow on you without your knowledge. ಗುರುಗಳು ಹೇಳ್ತಾ ಇರೋ ಮಾತಿದು. ದಿನಕ್ಕೆ ಗುರುಗಳು ಕೊನೆಗೆ ಒಂದ್ಸಲ ಹೇಳ್ಬಿಟ್ರು, ಕೊನೆ ಪಕ್ಷ ಅಂದ್ರೆ ಒಂದು 5-10 ಶ್ಲೋಕವನ್ನ ದಿನಾ ಹೇಳ್ತಾ ಹೋಗಿ. ಇಡೀ ಅಧ್ಯಾಯ ಹೇಳಕ್ಕಾಗಲ್ವಾ? ಇಡೀ 700 ಶ್ಲೋಕ ಹೇಳಲಿಕ್ಕಾಗಲ್ವಾ?
ಒಂದು 5-10 ಶ್ಲೋಕಗಳನ್ನ ದಿನಾ ನಾವು ಹೇಳ್ತಾ ಹೋದ್ರೆ ಅದು ಉಚ್ಚಾರಣೆ, ದಿ ಕರೆಕ್ಟ್ ರಿಸೈಟೇಷನ್ ಆಫ್ ಭಗವದ್ಗೀತಾ, ಅಟ್ಲೀಸ್ಟ್ ಎ ಫ್ಯೂ ಶ್ಲೋಕಾಸ್ ಪರ್ ಡೇ, ಮೇಕ್ ಇಟ್ ಎ ಹ್ಯಾಬಿಟ್ ದಟ್ ವಿಲ್ ಟೇಕ್ ಯು ಟು ಸಾಲ್ವೇಷನ್ ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಮಹತ್ವ ಅಂದ್ರೆ ಅದನ್ನ ಮಹತ್ವ ಯಾವ ರೀತಿ ಹೇಳಬೇಕು, ಬಾಯಿನಲ್ಲಿ ಹೇಳುವಂಥದ್ದಲ್ಲ. ಯಾಕಂದ್ರೆ ವರ್ಡ್ಸ್ ವಿಲ್ ಫೇಲ್ ಟು ಎಕ್ಸ್ಪ್ಲೈನ್. ಈಗ ತಾನೇ ಒಂದು ಮಾತು ಹೇಳಿದ್ರು, ಬಹಳ ಮುಖ್ಯವಾದ ಮಾತು ಹೇಳಿದ್ರು, ಅದನ್ನ ಹೇಳಿಬಿಟ್ಟೆ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಜಸ್ಟ್ ನೌ ಹಿ ರೆಫರ್ಡ್. ಎಲ್ಲಾ ಮಾತುಗಳು, ಎಲ್ಲಾ ಸಿದ್ಧಾಂತಗಳು ಭಗವದ್ಗೀತೆಯಲ್ಲಿದೆ. ಏನು? ದ್ವೈತ ಸಿದ್ಧಾಂತವೂ ಇದೆ, ವಿಶಿಷ್ಟಾದ್ವೈತ ಸಿದ್ಧಾಂತವೂ ಇದೆ, ಅದ್ವೈತ ಸಿದ್ಧಾಂತವೂ ಇದೆ, ಎಲ್ಲಾ ದರ್ಶನಗಳೂ ಇದೆ ಭಗವದ್ಗೀತೆಯಲ್ಲಿ. ಮುಖ್ಯ 3. All the 3 important darshanas are there in Bhagavad Gita, along with the Karma Yoga, along with the Jnana Yoga, along with the Bhakti Yoga. All the yogas, all points are there. ಎಲ್ಲ ದರ್ಶನಗಳ ಭಾವ ಭಗವದ್ಗೀತೆಯಲ್ಲಿ ಇದ್ರೂ ಇದು ಶ್ರೇಷ್ಠ, ಇದು ಕನಿಷ್ಠ ಅಂತ ಪರಮಾತ್ಮ ಎಲ್ಲೂ ಹೇಳಲಿಲ್ಲ. ತಿಳ್ಕೊಳ್ಬೇಕಾಗಿರೋ ಅಂಶ ಏನು ಅಂತ ಈಗ ತಾನೇ ಗುರುಗಳು ಹೇಳಿದರು. ಯಾಕೆ ಬೇರೆ ಬೇರೆ ದೃಷ್ಟಿಕೋನಗಳಿದೆ? ವೈ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಈಸ್ ದೇರ್, ಇಂಟರ್ಪ್ರಿಟೇಷನ್ಸ್ ಆರ್ ದೇರ್. ಮೂಲ ಅದ್ವೈತ ದಿ ಹೈಯೆಸ್ಟ್ ಪಿನಾಕಲ್ ಆಫ್ ಪಾರಮಾರ್ಥ ಅಂತ ಲೆಕ್ಕ. ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂತಹ ಮೂಲ ತತ್ವ ಏನಿದೆಯೋ ಭಗವದ್ಗೀತೆಯಲ್ಲೂ ಅದೇ ಇರೋದು, ಬ್ರಹ್ಮಸೂತ್ರಗಳಲ್ಲೂ ಅದೇ ಇರೋದು. ಮೂಲ ತತ್ವ ಯಾವುದು? ಪಾರಮಾರ್ಥಿಕವಾಗಿರೋ ತತ್ವ ಅದ್ವೈತ. ಅದ್ವೈತ ಅಂದ್ರೆ ಇರೋದು ಒಂದೇ ವಸ್ತು. ಯಾಕೆ ಅಂದ್ರೆ ಇಲ್ಲಿ 3 ಅವಸ್ಥೆಗಳ ವಿಶ್ಲೇಷಣೆ ಇದೆ ಉಪನಿಷತ್ತುಗಳಲ್ಲಿ. ಬಹಳ ಆಳವಾಗಿ ಹೋಗಿದ್ರೆ, ವೆನ್ ಯು ಗೋ ಡೀಪರ್ ಇನ್ ಟು ಉಪನಿಷತ್, ಜಸ್ಟ್ ನಾವು ಗುರುದೇವ್ was telling, you have analysis of all the 3 states, waking state, dream state and sushupti, deep sleep. ಈ 3 ಅವಸ್ಥೆಗಳಿಗೆ ಇರತಕ್ಕಂಥ ಒಂದೇ ಸಾಕ್ಷಿ, ಒಂದೇ ಅರಿವಿನ ಚೈತನ್ಯ, ಒಂದೇ ಅರಿವು ಅಂತಂದ್ರೆ ಆತ್ಮಸಾಕ್ಷಿ, ಆ ಪ್ರತ್ಯೇಗಾತ್ಮ, ಕೂಟಸ್ಥ ನಿತ್ಯ ಚೈತನ್ಯ, ಅದೇ ಆತ್ಮತತ್ವ, ಅದೇ ನಮ್ಮ ಸ್ವರೂಪ. 3 ಅವಸ್ಥೆಗಳಲ್ಲಿ ಬದಲಾವಣೆ ಇಲ್ಲದೆ, ಯಾವುದೇ ರೀತಿ ವಿಕಾರ ಹೊಂದದೆ, ಒಂದೇ ಥರ ಇರತಕ್ಕಂತಹ ಸಾಕ್ಷಿ ಚೈತನ್ಯಭೂತವಾಗಿರ್ತಕ್ಕಂತಹ ಎವರ್ ಪ್ರೆಸೆಂಟ್, ಎವರ್ ಲಾಸ್ಟಿಂಗ್, ನೀದರ್ ದೆರ್ ಇಸ್ ನೋ ಬರ್ತ್ ನಾರ್ ದೆರ್ ಇಸ್ ನೋ ಡೆತ್, ನಿಸ್ಸಂಗ, ಅಜ, ಅಮರ, ನಿರವಯಿ, ನಿರ್ವಿಕಾರಿ, ಅಚಿಂತ್ಯ, which cannot be contemplated, which you cannot imagine, which you cannot touch upon. ಈಗ ತಾನೇ ಹೇಳ್ತಾ ಇದ್ರು ಗುರುಗಳು, ಯಾವುದನ್ನ ಯೋಚನೆ ಮಾಡ್ಲಿಕ್ಕೆ ಆಗಲ್ವೋ, ಯಾವುದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ವೋ, ವಿತ್ ಅ ಲಿಮಿಟೆಡ್ ಕಾನ್ಷಿಯಸ್ ಮೈಂಡ್ ಯು ಕೆನಾಟ್ ರೀಚ್ ಗಾಡ್, ಆ ಪರತತ್ವ, ಆತ್ಮತತ್ವ. ಯಾಕೆ ಅಂದ್ರೆ ಗುರುಗಳು ಈಗ ತಾನೇ ಹೇಳಿದ್ರು, ಅವ್ರು ಹೇಳ್ತಾ ಇರೋ ಮಾತುಗಳನ್ನೇ ಹೇಳ್ತಾ ಇದ್ದೇನೆ ಹೊರಗಡೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಶ್ವೇತಾಶ್ವತರ ಉಪನಿಷತ್ತಿನ ಈಗ ತಾನೇ ಹೇಳ್ತಾ ಇದ್ರು. ಯಾವುದು ಮನಸ್ಸಿಗೆ ಅರ್ಥ ಆಗಲ್ವೋ, ಅದನ್ನ ಮಾತುಗಳಿಗೂ ಅರ್ಥ ಆಗಲ್ವೋ, ಅದನ್ನು ಹೇಳೋದು ಹೇಗೆ? ಸೊ ಹೇಳೋದು ಅಂದ್ರೆ ವಾಕ್ ಮೂಲಕ ಏನ್ ಹೇಳ್ತಾ ಇದ್ದೇವೆ ಅದೆಲ್ಲವೂ ಬರೀ ಜಾಗೃತಾವಸ್ಥೆಗೆ ಸೀಮಿತ ಅಂತ ಹೇಳ್ತಾ ಇದ್ರು ಗುರುಗಳು. ವಾಟ್ ಎವರ್ ವಿ ಟಾಕ್, ವಾಟ್ ಎವರ್ ವಿ ಇಮ್ಯಾಜಿನ್, ವಾಟ್ ಎವರ್ interpretation we are giving on Bhagavad Gita is all happening in the waking state. The reality is, absolute reality is behind all these things, which cannot be explained. ಅದನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜ್ಞಾನಿ ಮಹಾ ಮೌನಿಯಾಗಿರ್ತಾನೆ ಅಂತ ಹೇಳಿದ್ರು ಗುರುಗಳು. ಜ್ಞಾನಿ ಹೇಗಿರುತ್ತಾನೆ ಅಂದ್ರೆ ಎಲ್ಲವನ್ನೂ ತಿಳಿದಂತ ಆ ನಿರ್ವಿಕಲ್ಪ ನಿಶೇಷ ಅದ್ವೈತ ಸ್ಥಿತಿ, ಜ್ಞಾನಾವಸ್ಥೆಯನ್ನು ತಲುಪಿದ ಕಟ್ಟ ಕಡೆ ಹಂತ ತಲುಪಿದ ಮೇಲೆ ಅಲ್ಲಿ ಮಹಾಮೌನ, ನೋ ಅದರ್ ಟಾಕ್ಸ್. ಹೀಗೆ ಹೇಳ್ತಾ ಹೋದ್ರೆ ಅದು ಏನಿದ್ರು ವರ್ಡ್ಸ್, ಆಲ್ ವರ್ಡ್ಸ್, ವರ್ಡ್ಸ್ 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 ಅಂಡ್ ವರ್ಡ್ಸ್ ಓನ್ಲಿ. ಆದರೂ ಮತ್ತೊಂದು ಮಾತು ಹೇಳಿದ ಗುರುಗಳು, ವ್ಯವಹಾರ ಜಗತ್ತಿನಲ್ಲಿ ದೇರ್ ಇಸ್ ನೋ ಅದರ್ ವೇ ಅದರ್ ದ್ಯಾನ್ ಕಮ್ಯುನಿಕೇಶನ್. ನಾವು ಒಂದು ವಿಷಯವನ್ನು ತಿಳಿಸಬೇಕು ಅಂದ್ರೆ ಮಾತಿನ ಮೂಲಕವೇ ತಿಳಿಸಬೇಕು, ವಾಕ್ ಮೂಲಕವೇ ತಿಳಿಸಬೇಕು. ಆದ್ರಿಂದ ವಸ್ತುನಿಷ್ಠವಾಗಿ ಕಾಂಟೆಂಪ್ಲೇಷನ್ ಮಾಡೋ ದೃಷ್ಟಿಯಿಂದ, ವಿಚಾರವನ್ನ ವಿನಿಮಯ ಮಾಡಿಕೊಂಡು ಮನನ ಮಾಡೋ ದೃಷ್ಟಿಯಿಂದ ಗುರು ಆದಂತಹ ಒಬ್ಬ ಜ್ಞಾನಿ ಮಾತಿನ ಮೂಲಕವೇ ಉಪದೇಶವನ್ನು ಕೊಡಬೇಕಾಗತ್ತೆ ಮತ್ತೊಬ್ಬ ವ್ಯಕ್ತಿಗೆ. ಅದು ಪೂರ್ತಿ ಮಾಯೆ,
ಈ ಜಗತ್ತು ಭ್ರಾಂತಿ ಮಿಥ್ಯಾ ಸ್ವರೂಪ ಅಂತ ಗೊತ್ತಿದ್ರೂ ವ್ಯವಹಾರ ದೃಷ್ಟಿಯಿಂದ ಇದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲ ಉಪದೇಶಗಳು ಪರಮಾತ್ಮನೂ ಅಷ್ಟೇ ದೇಹದಾರಿಯಾಗಿ ಬಂದು ಉಪದೇಶವನ್ನು ಕೊಡಬೇಕಾಯಿತು. ಯಾಕೆ ಕೊಡಬೇಕಾಯಿತು ಅಂದ್ರೆ ಅದು ಅರ್ಜುನ ನಿಮಿತ್ತ ಮಾತ್ರ. ಅಲ್ಲಿ ಲಾರ್ಡ್ ಗಿವಿಂಗ್ ಉಪದೇಶ ಟು ಅರ್ಜುನ ಇಸ್ ನಾಟ್ ಜಸ್ಟ್ ಫಾರ್ ಹಿಮ್ ಅಲೋನ್, ಇಟ್ ಈಸ್ ಫಾರ್ ದ ಎಂಟೈರ್ ಮ್ಯಾನ್ ಕೈಂಡ್. ಯಾಕೆ ಪರತತ್ವ ಈಸ್ ಬಿಯಾಂಡ್ ಮ್ಯಾನಿಫೆಸ್ಟೇಷನ್. ಅವ್ಯಕ್ತಕ್ಕೂ ಮೂಲ ಪರಮಾತ್ಮ ತತ್ವ, ಸನಾತನ ಅವ್ಯಕ್ತ ಅಂತ ಆಚಾರ್ಯ ಶಂಕರು ಹೇಳ್ತಾರೆ. ವಿವೇಕ ಚೂಡಾಮಣಿಲೇ ಬಂದಿದೆ, ಅವರ ಸೂತ್ರ ಭಾಷ್ಯದಲ್ಲೂ ಆ ಮಾತು ಹೇಳ್ತಾರೆ. ಯಾವುದು ಸೃಷ್ಟಿಪೂರ್ವ ಅವ್ಯಕ್ತ ಅಂತಿದೆಯೋ, ದ ಒನ್ ವಿಚ್ ಇಸ್ ಅನ್ಮ್ಯಾನಿಫೆಸ್ಟ್ ಅವ್ಯಕ್ತ ಬಿಫೋರ್ ಕ್ರಿಯೇಷನ್, ದಟ್ ಅನ್ಮ್ಯಾನಿಫೆಸ್ಟ್ ಅವ್ಯಕ್ತ ಅವ್ಯಾಕೃತ ಹ್ಯಾಸ್ ಕಮ್ ಫ್ರಮ್ ಮೂಲ ಸನಾತನ ಅವ್ಯಕ್ತ, ವಿಚ್ ಬ್ರಹ್ಮಾನಂದ ಸಾಗರ. Nobody will understand that. That is absolute reality. From that absolute reality, this unmanifest has come. From their Mahat Tattva, from their Ahankara Tattva. Then the creation. So, what is absolute reality? ಅದು ಯಾರು ಹೇಳುವಂಥದ್ದಲ್ಲ, ಕೇಳುವಂಥದ್ದಲ್ಲ, ಅದು ಕೇವಲ ಅನುಭವಕ್ಕೆ ಬರುವಂಥದ್ದು. ಈ ಮೂರು ಈ ಮಹತ್ವದ ಬಗ್ಗೆ ಯಾಕೆ ಹೇಳ್ತಾ ಇದ್ದೇವೆ ಭಗವದ್ಗೀತೆ ಬಗ್ಗೆ ಅಂದ್ರೆ, ಇದನ್ನ ಒಂದು ಪಾಯಿಂಟ್ ಅನ್ನ ಬಹಳ ವಿಶದವಾಗಿ ಕ್ಲಿಯರ್ ಮಾಡಬೇಕು. ಸ್ವಲ್ಪ ಸಣ್ಣ ವಿಷಯದಲ್ಲಿ ಗುರುಗಳಿಗೆ ಹೇಳ್ತಾ ಇದ್ದೆ, ಇದು ಸ್ವಲ್ಪ ಅರ್ಥ ಆದರೆ ಮುಂದಿನ ಶ್ಲೋಕಗಳು ಅರ್ಥ ಆಗುತ್ತೆ. ಯಾಕೆಂದ್ರೆ ನೀವು ಸರಿಯಾಗಿ ಭಗವದ್ಗೀತೆ ಓದ್ತಾ ಹೋದ್ರೆ ಅರ್ಥ ಇಟ್ಕೊಂಡು ಎಷ್ಟೋ ಕಡೆ ಮನಸ್ಸಿಗೆ ಕನ್ಫ್ಯೂಷನ್. ಹಿಂದ್ಗಡೆ ಭಗವಂತ ಕರ್ಮ ಯೋಗವನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಮೋಡ್ ಆಫ್ ಆಕ್ಷನ್, ಆಕ್ಟ್ ಮಾಡಬೇಕು, ಯು ಮಸ್ಟ್ ಬಿ ಆಲ್ವೇಸ್ ಡೂಯಿಂಗ್ ಆಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ, ಅದು ಶ್ರೇಷ್ಠ. ಮತ್ತೊಂದು ಕಡೆ ಭಕ್ತಿ ಶ್ರೇಷ್ಠ ಅಂತ ಇದ್ದಾನಲ್ಲ ಪರಮಾತ್ಮ, ಮತ್ತೊಂದು ಕಡೆ ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನಲ್ಲ. ಈಗ ಈ ತರ ಎಲ್ಲೋ ಒಂದು ಕಡೆ ಓದ್ತಾ ಇರಬೇಕಾದ್ರೆ ಏನೂ ಗೊತ್ತಿಲ್ಲದೆ ಇರೋರು ನಾವು ಭಗವದ್ಗೀತೆ ಕೈಲಿ ಹಿಡ್ಕೊಂಡ್ರೆ ಅಲ್ಲೇ ಸಂದೇಹಗಳು ಬರುತ್ತೆ. ಅದಕ್ಕೆ ಸ್ಥೂಲವಾಗಿ ಒಂದೆರಡು ವಿಷಯಗಳನ್ನು ಮೊದಲೇ ಪೀಠಿಕೆಯಲ್ಲಿ ತಿಳ್ಕೊಂಡ್ಬಿಟ್ರೆ, ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದೆ ಕನ್ಫ್ಯೂಷನ್ ಬರಲ್ಲ. ಸೊ ಟು ಅವಾಯ್ಡ್ ದಿ ಮೈನರ್ ಕನ್ಫ್ಯೂಷನ್ ಲೇಟರ್, ಅಟ್ ಲೇಟರ್ ಸ್ಟೇಜ್, ದ್ವೈತ ದರ್ಶನ ಮೇನ್ಲಿ ಕನ್ಫೈನ್ ಟು ಜಾಗೃತಾವಸ್ಥಾ. ದಿಸ್ ಈಸ್ ರಿಯಲ್, ಇದು ರಿಯಲ್, ವರ್ಲ್ಡ್ ಈಸ್ ರಿಯಲ್, ಯು ಆರ್ ರಿಯಲ್, ಐ ಆಮ್ ರಿಯಲ್. ಇದು ಮೇನ್ ದ್ವೈತಾವಸ್ಥಾ. ದ್ವೈತ ದರ್ಶನದ ಭಾವ ಏನು ಅಂದ್ರೆ, ನೀವು ಬೇರೆ, ನಾನು ಬೇರೆ. ದ ಆತ್ಮ ಇನ್ ಯು ಈಸ್ ಡಿಫರೆಂಟ್ ಫ್ರಮ್ ದ ಆತ್ಮ ಇನ್ ಮೀ. ಈ ಜೀವಾತ್ಮ ಬೇರೆ, ಈ ಜೀವಾತ್ಮ ಬೇರೆ, ಬೋತ್ ಆರ್ ಡಿಫರೆಂಟ್. ಅದೇ ರೀತಿ ಪರಮಾತ್ಮ ಬೇರೆ, ನಾನು ಬೇರೆ. ದಿ ಲಾರ್ಡ್ ಈಸ್ ಡಿಫರೆಂಟ್, ಐ ಆಮ್ ಡಿಫರೆಂಟ್. ಐ ಕೆನಾಟ್ ಬಿ ಪರಮಾತ್ಮ ಅಟ್ ಎನಿ ಟೈಮ್, ನೋ. ಇದು ಮೊದಲನೇದು. ಎರಡನೇ ಪಾಯಿಂಟ್ ಏನು ಅಂದ್ರೆ, ಮುಕ್ತಿ ಅನ್ನೋ ವಿಷಯದಲ್ಲಿ ಪರಮಾತ್ಮ ಅಂದ್ರೆ ಯಾರು? ಶ್ರೀಮನ್ನಾರಾಯಣ, ವೈಕುಂಠ ಲೋಕಪತಿ, ವೈಕುಂಠವಾಸಿಯಾಗಿರ್ತಕ್ಕಂತಹ ನಾರಾಯಣ ನಿಜವಾದ ಪರಮಾತ್ಮ. ಆ ವೈಕುಂಠ ಲೋಕವೇ ಪರಂಧಾಮ. ವೈಕುಂಠ ಲೋಕಕ್ಕೆ ಹೋಗೋದೇ ಮುಕ್ತಿ. ವೈಕುಂಠ ಲೋಕವನ್ನು ಪ್ರವೇಶ ಮಾಡೋದು ಅಂದ್ರೆ ಸಾವಿನ ನಂತರ ಅದು ನಮ್ಮ ಮುಕ್ತಿ. ಯಾರಲ್ಲಿ ಪ್ರವೇಶ ಮಾಡಲು ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ, ಪುನರ್ಜನ್ಮ, ಕರ್ಮ ಸಿದ್ಧಾಂತ ಅದೆಲ್ಲ ಒಪ್ಕೊಳ್ತಾರೆ. ಮುಕ್ತಿ ಅಂದ್ರೆ ವೈಕುಂಠ ಲೋಕ ಪ್ರವೇಶ, ಅದು ಮುಕ್ತಿ. ದ್ವೈತ ಸಿದ್ಧಾಂತದಲ್ಲಿ ಬರೋ ಮೂಲ ಮಂತ್ರವೇ ಇದು. ಮುಕ್ತಿ ಯಾವಾಗ ಆಗತ್ತೆ? ವೆನ್ ಡು ಯು ಗೆಟ್ ಲಿಬರೇಟೆಡ್ ಅಂದ್ರೆ ಓನ್ಲಿ ಆಫ್ಟರ್ ದ ಡೆತ್ ಆಫ್ ಯುವರ್ ಬಾಡಿ. ಇಫ್ ಯು ಗೋ ಟು ವೈಕುಂಠ ದೆನ್ ಯು ಆರ್ ರಿಯಲೈಸ್ಡ್. ರಿಯಲೈಸ್ಡ್ ಅಂದ್ರೆ ಅರ್ಥ ಏನು? ಯು ವಿಲ್ ನಾಟ್ ಕಮ್ ಬ್ಯಾಕ್ ಟು ಸಂಸಾರ, ನೋ ಪುನರ್ಜನ್ಮ. ಜೀವನ್ ಮುಕ್ತಿಯನ್ನು ಒಪ್ಕೊಳ್ಳಲ್ಲ ದ್ವೈತ ಸಿದ್ಧಾಂತ. ಎಷ್ಟು ಪ್ರಾಣಿಗಳು, ಎಷ್ಟು ಜನಗಳಿದ್ದಾರೋ ಅಷ್ಟು ಜೀವಾತ್ಮಗಳು ಇಂಡಿಪೆಂಡೆಂಟ್ ಆಗಿದೆ, ಬೇರೆ ಬೇರೆಯಾಗಿದೆ. ನೀವು ಬೇರೆ, ನಾನು ಬೇರೆ. ಇದು ಮುಖ್ಯ ಸಿದ್ಧಾಂತ ದ್ವೈತದಲ್ಲಿ ಬರೋದು. ಅಲ್ಲಿ ಬರೋದಿಷ್ಟೇನೆ, ಪರಮಾತ್ಮ ಬೇರೆ, ಸರ್ವಶಕ್ತ, ಈಸ್ ಆಮ್ನಿಪೊಟೆಂಟ್, ಆಮ್ನಿಸಿಯನ್ಸ್, ಸರ್ವಜ್ಞ, ಅಷ್ಟ ಐಶ್ವರ್ಯಗಳ ವಿಭೂತಿಯನ್ನು ಹೊಂದಿರತಕ್ಕಂಥ ಪರಮಾತ್ಮ ಎಲ್ಲಿ, ನಾವು ಜೀವಾತ್ಮ ಎಲ್ಲಿ? ಜೀವಾತ್ಮ ಅಂದ್ರೆ ಸಣ್ಣದು, ಇಂಡಿಪೆಂಡೆಂಟ್. ಇದು ಅಲ್ಪಜ್ಞ, ಪರಮಾತ್ಮ ಸರ್ವಜ್ಞ. ಪರಮಾತ್ಮನಿಗೆ ಜೀವಾತ್ಮನಿಗೆ ಹೋಲಿಸೋದು ಹೇಗೆ?
ತತ್ವಮಸಿಯನ್ನು ಒಪ್ಪೋದಿಲ್ಲ, ತತ್ವಮಸಿ ಸಿದ್ಧಾಂತವನ್ನು ಒಪ್ಪೋದಿಲ್ಲ. ಇದು ಮೂಲ ದ್ವೈತ ಸಿದ್ಧಾಂತ ದರ್ಶನ. ವಿಶಿಷ್ಟಾದ್ವೈತ ದರ್ಶನದಲ್ಲೂ ಹೀಗೆ ಬರುತ್ತೆ, ಅಲ್ಲೂ ಹೀಗೆ ಬರುತ್ತೆ. ಪರಮಾತ್ಮ ಅಂದ್ರೆ ಯಾರು? ಶ್ರೀಮನ್ನಾರಾಯಣ, ವೈಕುಂಠ, ಪರಮಪದ, ಅದೇ ಮುಕ್ತಿ ಪಥ, ಅದೇ ಮುಕ್ತಿ ಮಾರ್ಗ, ಅದೇ ಮುಕ್ತಿಧಾಮ. ದ್ವೈತ ಸಿದ್ಧಾಂತದಲ್ಲಿ ಏನಿದೆಯೋ ಹಾಗೇನೆ ಬರುತ್ತೆ ವಿಶಿಷ್ಟಾದ್ವೈತದಲ್ಲಿ. ವ್ಯತ್ಯಾಸ ಏನು ಅಂದ್ರೆ ಇಲ್ಲೂ ಹಾಗೇನೆ, ದೇಹಾವಸಾನದ ನಂತರ ಓನ್ಲಿ ಆಫ್ಟರ್ ಡೆತ್ ಆಫ್ ದ ಬಾಡಿ ದೆನ್ ಯು ಕ್ಯಾನ್ ಅಟೈನ್ ಮೋಕ್ಷ, ನಾಟ್ ವೈಲ್ ಲಿವಿಂಗ್. ಜೀವನ್ಮುಕ್ತತೆಯನ್ನು ಅವರು ಒಪ್ಪಲ್ಲ, ಜೀವನ್ಮುಕ್ತಿಯನ್ನು ಅವರು ಒಪ್ಪೋದಿಲ್ಲ. ವ್ಯತ್ಯಾಸ ಏನು ಮೂಲವಾಗಿ ಬಿಟ್ವೀನ್ ದ್ವೈತ ಅಂಡ್ ವಿಶಿಷ್ಟಾದ್ವೈತ? ವ್ಯತ್ಯಾಸ ಏನು? ಜೀವಾತ್ಮ ಪರಮಾತ್ಮ ಬೋತ್ ಆರ್ ಇಂಡಿಪೆಂಡೆಂಟ್ ಟೋಟಲಿ ಅಂತ ದ್ವೈತ ದರ್ಶನ ಹೇಳ್ತಾ ಇದ್ರೆ, ವಿಶಿಷ್ಟಾದ್ವೈತ ಏನ್ ಹೇಳುತ್ತೆ ಅಂತಂದ್ರೆ ಅಂಶ ಅಂಶಿ ಸಂಬಂಧವನ್ನು ಹೇಳ್ತಾ ಇದೆ. ಪರಮಾತ್ಮ ಸಾಗರ ಅಂತ ತಿಳ್ಕೊಳ್ಳಿ, ಜೀವಾತ್ಮ ಲೈಕ್ ಎ ವೇವ್, ಎ ಡ್ರಾಪ್ ಇನ್ ದ ಓಷನ್. ವಿಶಿಷ್ಟಾದ್ವೈತ, though the Jivatma has come from the ocean, the water drop belongs to ocean. Are you catching? The water drop or the wave belongs to the ocean. But this water drop or the wave cannot be called as the ocean. It is only a part of the ocean. Vishishtadvaita. There is difference. There is difference. The drop cannot be ocean. Ocean is vast. ಹಾಗೆ ಪರಮಾತ್ಮ ತತ್ವ ಸುದೀರ್ಘವಾದದ್ದು. ಆತನ ಅಂಶ ಜೀವಾತ್ಮ. ಇದು ವಿಶಿಷ್ಟಾದ್ವೈತದ ಮೂಲ ವ್ಯತ್ಯಾಸ, ದ್ವೈತ ವಿಶಿಷ್ಟಾದ್ವೈತ. ಎರಡರಲ್ಲೂ ಸಾಮ್ಯ, ಕಾಮನ್ ಪಾಯಿಂಟ್ ಏನು? ಎರಡರಲ್ಲೂ ಕಾಮನ್ ಪಾಯಿಂಟ್ ಏನು? ಹೌ ಟು ರೀಚ್ ಗಾಡ್ ಹೆಡ್, ಹೌ ಟು ರೀಚ್ ಮುಕ್ತಿಧಾಮ, ಹೌ ಟು ರೀಚ್ ಪರಮಪದ. ದ ಗಾಡ್ ಆಲ್ವೇಸ್ ಈಸ್ ನೋನ್ ಆಸ್ ನಾರಾಯಣ, ಶ್ರೀಹರಿ, ವಾಸುದೇವ. ಸಾಕಾರ ರೂಪಕ್ಕೆ ಮಹತ್ವ ಇದೆ ಇಲ್ಲಿ. ಪರಮಾತ್ಮ ಅಂದ್ರೆ ಶ್ರೀಮನ್ನಾರಾಯಣ, ಶ್ರೀನಿವಾಸ, ಕೃಷ್ಣ, ನಾನಾ ಹೆಸರುಗಳು ಇರೋದು ಒಂದೇ ಪರಮಾತ್ಮ. ಅವನು ಶ್ರೀಹರಿ, ನಾರಾಯಣನೇ ಪರಮಾತ್ಮ, ನಾರಾಯಣನೇ ದೇವರು. ಅಲ್ಲಿಗೆ ಹೋಗೋದು ಮುಕ್ತಿ, ಅಲ್ಲಿ ಸೇರೋದು ಮುಕ್ತಿ. ಹೇಗೆ? ಕೇವಲ ಭಕ್ತಿಯಿಂದ, ನಾಮಸ್ಮರಣೆಯಿಂದ. ಪರಮಾತ್ಮನಲ್ಲಿ ಭಕ್ತಿ ಇಡೋದ್ರಿಂದ ಪರಮಾತ್ಮ ನೀನು ಒಡೆಯ, ನಾನು ನಿನ್ನ ದಾಸ. ಯು ಆರ್ ದ ಮಾಸ್ಟರ್, ಐ ಆಮ್ ಯುವರ್ ಸರ್ವೆಂಟ್. ದಾಸಭಾವ ದ್ವೈತದಲ್ಲಿ ಮುಖ್ಯವಾಗಿ ಕಾಣೋದು ದಾಸಭಾವ. ಎಲ್ಲ ದಾಸರ ಪದಗಳು ದಾಸಭಾವವನ್ನು ಒತ್ತಿ ಹೇಳ್ತಾ ಇದೆ. ನೀನು ಒಡೆಯ, ನಾನು ನಿನ್ನ ದಾಸ. ಅನವರತ ನಿನ್ನ ನಾಮಸ್ಮರಣೆಯಿಂದ ನೀನು ನನ್ನ ನಿನ್ನ ಕೃಪೆಯಿಂದ ನನಗೆ ನಿನ್ನ ದರ್ಶನ ಆಗಬೇಕು. ಇಲ್ಲಿ ಸಾಕಾರ, ಸಿದೆ ಮ್ಯಾನಿಫೆಸ್ಟ್ ಗಾಡ್. ಪರಮಾತ್ಮನ ಸಾಕಾರ ದರ್ಶನಕ್ಕೆ ಪ್ರಾಮುಖ್ಯತೆ ಇದೆ ಇಲ್ಲಿ ದ್ವೈತ ದರ್ಶನ. ಆತನು ಸರ್ವಶಕ್ತ, ಸರ್ವಜ್ಞ, ಒಡೆಯಾದರೆ ನಾನು ಒಬ್ಬ ದಾಸ. ವಿಶಿಷ್ಟಾದ್ವೈತವು ಅದನ್ನೇ ಹೇಳ್ತಾ ಇದೆ. ನೀನು ಪರಮಾತ್ಮ, ಶ್ರೀಹರಿ, ನಾರಾಯಣ, ನಿನ್ನ ವಾಸ ವೈಕುಂಠ ಲೋಕ, ಅಲ್ಲಿ ಸೇರೋದೇ ಮುಕ್ತಿ. ಅಲ್ಲಿ ಸೇರಬೇಕು ಅಂದ್ರೆ ನಾನು ನಿನ್ನ ಅಂಶಪ್ರಧಾನ ಜೀವಾತ್ಮ. ಅನನ್ಯವಾದ ಭಕ್ತಿಯಿಂದ, ಸಂಪೂರ್ಣ ಶರಣಾಗತಿಯಿಂದ ನಾನು ನಿನಗೆ ನಮಸ್ಕಾರ ಮಾಡಿದರೆ ನೀನು ನನ್ನನ್ನು ಉದ್ಧಾರ ಮಾಡಿ ಕರ್ಕೊಳ್ಬೇಕು ಪರಮಾತ್ಮ. ಅದನ್ನು ಅವರು ಪ್ರಪತ್ತಿ ಮಾರ್ಗ ಅಂತ ಹೇಳಿದರು. ವಿಶಿಷ್ಟಾದ್ವೈತ ಈಸ್ ನೋನ್ ಎಸ್ ಪ್ರಪತ್ತಿ ಮಾರ್ಗ. ಭಕ್ತಿ ಪ್ಲಸ್ ಶರಣಾಗತಿ, ಟೋಟಲ್ ಸರೆಂಡರ್. ಇದು ಯಾವುದು ತಪ್ಪಂತಲ್ಲ, ಎಲ್ಲ ಆಯಾ ಭಾವಗಳು ಅಲ್ಲಿಗೆ ಬರುತ್ತೆ. ಆದ್ರೆ ಇದು ಎಲ್ಲಿಗೆ ಬರ್ತಾ ಇದೆ ಅಂತಂದ್ರೆ ಸಗುಣಾಕಾರಕ್ಕೆ ನಿಂತು ಹೋಗ್ತಾ ಇದೆ. ಪರಮಾತ್ಮನನ್ನು ಸೇರೋದು ಹೇಗೆ ಅಂತಂದ್ರೆ ನಾನು ಬೇರೆ, ಪರಮಾತ್ಮ ಬೇರೆ ಅನ್ನೋ ದೇಹಭಾವದಿಂದ ಬರ್ತಾ ಇರತಕ್ಕಂತಹ ದರ್ಶನಗಳು, ಅಥವಾ ಪರಮಾತ್ಮನ ಅಂಶವೇ ನಾನು ಅನ್ನೋ ಒಂದು ಅಂಶೀಯ ಸಂಬಂಧದಲ್ಲಿ ಬರ್ತಾ ಇರತಕ್ಕಂಥ ಭಾವಗಳು. ವಿಶಿಷ್ಟಾದ್ವೈತ ಮತ್ತೆ ದ್ವೈತ. ಅದ್ವೈತದಲ್ಲಿ ಯಾವ ಭಾವವೂ ಇಲ್ಲ. ಇದು ಅದ್ವೈತ ದರ್ಶನ ಹೇಗಿದೆ? ಮೂರು ಅವಸ್ಥೆಗಳನ್ನು ಇಟ್ಟುಕೊಂಡು, ಜಾಗೃತಾವಸ್ಥೆ, ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ, ಆಲ್ ದ 3 states
combining, analyzing, and then going deeper into the Upanishad meaning. Prajnanam Brahma, Ayam Atma Brahma, Aham Brahmasmi, Tattvamasi, 4 ಮಹಾವಾಕ್ಯಗಳು ಉಪನಿಷತ್ತಲ್ಲಿ ಇದೆಯಲ್ಲ, ಈ 4 ಮಹಾವಾಕ್ಯಗಳ what is the meaning? Meaning is the Chaitanya, the supreme Chaitanya, that awareness, that existence, that consciousness, what is there inside this body, the same Chaitanya is outside also. The same Chaitanya is outside means throughout the world. It is outside and inside. There is only one thing. And that Chaitanya I am. Tattvamasi ಅಥವಾ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯಗಳ ಮೂಲ ಸಂದೇಶ ಏನು ಅಂದ್ರೆ, ನಾನು ಪರಮಾತ್ಮನೇ ಆಗಿದ್ದೇನೆ ಅನ್ನೋ ಭಾವ. ಅಂದ್ರೆ ಇಲ್ಲಿ ದೇಹ ಬುದ್ಧಿಯಿಂದ ಅಲ್ಲ, ನಾನು ಅಂದ್ರೆ ಒಳಗಡೆ ಇರತಕ್ಕಂತಹ ಚೈತನ್ಯ ಪರಮಾತ್ಮ ಎರಡು ಒಂದೇ. ವಿವೇಕ ಚೂಡಾಮಣಿ ಮುಗಿಯೋ ಸಂದರ್ಭದಲ್ಲಿ ಉಪಸಂಹಾರ, ವೇದಾಂತದ ಉಪಸಂಹಾರದಲ್ಲಿ ಆಚಾರ್ಯರು ಒಂದು ಬಹಳ ಸ್ಪಷ್ಟ ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕು. ಅದ್ವೈತ ಸ್ಥಿತಿ ಏನು ಅಂದ್ರೆ, ಅದ್ವೈತ ಸ್ಥಿತಿ ಏನು ಅಂದ್ರೆ ಹೊಸದಾಗಿ ಐಕ್ಯ ಆಗೋದಲ್ಲ. ದೇರ್ ಇಸ್ ನಥಿಂಗ್ ಲೈಕ್ ಟೂ ಡಿಫರೆಂಟ್ ಥಿಂಗ್ಸ್ ಅಂಡ್ ಟೂ ಡಿಫರೆಂಟ್ ಥಿಂಗ್ಸ್ ಜಾಯಿನಿಂಗ್ ಟುಗೆದರ್. ಇಟ್ ಇಸ್ ಓನ್ಲಿ ಒನ್. ಇರೋ ಒಂದೇ ವಸ್ತು ಅನೇಕವಾಗಿ ಕಾಣ್ತಾ ಇದೆ. ಅನೇಕತ್ವ ಮಾಯೆಯ ಕಾರಣದಿಂದ ಅನೇಕವಾಗಿ ಕಾಣ್ತಾ ಇದೆ. ಇರೋದು ಒಂದೇ ಪದಾರ್ಥ, ಇರೋದು ಒಂದೇ ವಸ್ತು ಪಾರಮಾರ್ಥಿಕವಾಗಿ. ಅದೇನಾಗುತ್ತೆ, ಒಂದು ಮಡಕೆಯಲ್ಲಿರ್ತಕ್ಕಂಥ ಆಕಾಶ, ಮಡಕೆ ಇರೋದ್ರಿಂದ ಇದು ಮಡಕೆ ಒಳಗಿರೋ ಖಾಲಿ ಜಾಗ ಅಂತ ಅನಿಸ್ತಾ ಇದೆ ನಮಗೆ. ದ ಸ್ಪೇಸ್ ಇನ್ಸೈಡ್ ದ ಪಾಟ್ ಈಸ್ ಲಿಮಿಟೆಡ್ ಬೈ ದ ಪಾಟ್ ಔಟರ್ ಸರ್ಫೇಸ್. ಸೊ ಯು ಸೇ ದಿಸ್ ಇಸ್ ಅ ಲಿಮಿಟೆಡ್ ಸ್ಪೇಸ್ ಇನ್ ದ ಪಾಟ್. ವೆನ್ ದ ಪಾಟ್ ಈಸ್ ಬ್ರೋಕನ್ ಕಂಪ್ಲೀಟ್ಲಿ, ವಾಟ್ ಹ್ಯಾಪನ್ಸ್ ಟು ದಟ್ ಸ್ಪೇಸ್ ಇನ್ಸೈಡ್ ದ ಪಾಟ್? ಆಚಾರ್ಯರು ಕೊಡೋ ಉದಾಹರಣೆ ಬಹಳ ಸ್ಪಷ್ಟವಾಗಿದೆ. ಆಸ್ ಲಾಂಗ್ ಎಸ್ ದ ಪಾಟ್ ವಾಸ್ ದೇರ್, ಯು identified differently that there is a empty space inside the pot. The same space is outside. ಹೊರಗಡೆ ಇರತಕ್ಕಂತಹ ಈ ಮಹಾಕಾಶ ಏನಿದೆಯೋ, ಆ ಖಾಲಿ ಜಾಗ ಅಂತ ನಾವೇನು ಹೇಳ್ತೀವೋ ಅದು ಮಡಕೆ ಒಳಗೂ ಇದೆ. ಮಡಕೆ ಪೂರ್ತಿ ಒಡೆದೋದ್ರೆ, ಚೂರ್ ಚೂರ್ ಮಾಡಿದ್ರೆ, ಒಳಗಡೆ ಇರೋ ಖಾಲಿ ಜಾಗ ಎಲ್ಲಿ ಹೋಯ್ತು? ದೆನ್ ವಾಟ್ ಹ್ಯಾಪನ್ ಟು ದಟ್ ಸ್ಪೇಸ್? ಮರ್ಜ್ಡ್ ಅಂತ ಹೇಳ್ತೀವಿ ಬಾಯಿ ಉಪಚಾರಕ್ಕೆ. ಫಾರ್ ದ ವಾಂಟ್ ಆಫ್ ಅದರ್ ವರ್ಡ್ಸ್ ವಿ ಯೂಸ್ ದ ವರ್ಡ್ merged, aikya, merged with mahakasha. So the space inside the pot is called ghatakasha. ಎಷ್ಟು ಸುಂದರವಾದ ಉದಾಹರಣೆ ಆಚಾರ್ಯರು ಕೊಟ್ಟಿದ್ದಾರೆ. ಸ್ಪೇಸ್ ಇನ್ಸೈಡ್, ಮಡಕೆಯಲ್ಲಿ ಇರತಕ್ಕಂಥದ್ದು ಘಟಾಕಾಶ, ಹೊರಗಡೆ ಇರತಕ್ಕಂಥ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಮಠಾಕಾಶ. ಈ ಎರಡೂ ಆಕಾಶಗಳು ಬೇರೆ ಬೇರೆ ಕಾಣ್ತಾ ಇದೆ. ಯಾಕೆಂದ್ರೆ ಬಿಕಾಸ್ ಆಫ್ ದ ಲಿಮಿಟೇಷನ್. ಅಲ್ಲಿ ಮಡಕೆ ಇರೋದ್ರಿಂದ ಒಳಗಡೆ ಒಂದು ಜಾಗ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ವಸ್ತುತ ಅಲ್ಲ. ಹೊರಗಿರೋದು ಒಳಗಿರೋದು ಎಲ್ಲ ಒಂದೇನೆ. ಮಡಕೆನೆ ಹೋದ್ಮೇಲೆ ಅಲ್ಲಿ ಏನಿದೆ? ಮಡಕೆ ಒಳಗಿರೋ ಜಾಗ ಎಲ್ಲಿ ಅಂತ ಎಲ್ಲಿ ಹುಡುಕೋದು? ಆಚಾರ್ಯ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಸೂತ್ರ ಭಾಷ್ಯದಲ್ಲೇ ಕೊಟ್ಬಿಟ್ಟಿದ್ದಾರೆ ಇಂಟ್ರೊಡಕ್ಷನ್. ನದಿ, ಎ ರಿವರ್ ಇಸ್ ಫ್ಲೋಯಿಂಗ್ ಫ್ರಮ್ ದಿ ಆರಿಜಿನ್ ಪಾಯಿಂಟ್ hundreds of miles. You identify the river by a name. This is this river, Ganga, flowing from Gomukh to Gangotri, Gangotri to Haridwar, Rishikesh, like that. Then it comes down, Kashi, Patna, like that. So you identify by the name. ಇಲ್ಲಿ ಒಂದು ನದಿಯನ್ನು ನೋಡಿದಾಗ ಅದಕ್ಕೊಂದು ಹೆಸರು ಕೊಡ್ತೇವೆ. ಫ್ರೆಶ್ ವಾಟರ್, ಡ್ರಿಂಕಬಲ್ ವಾಟರ್, ಪೋರ್ಟಬಲ್ ವಾಟರ್. ಹೌದು. ಎಲ್ಲಿವರೆಗೆ ನೀವು ಅದನ್ನ ಗಂಗಾ ಅಂತ ಹೇಳ್ತೀರಿ, ಅದು ನದಿ ಸಾಗರ ಸೇರೋ ತನಕ. till it joins the ocean. Ganga joins the ocean at Bay of Bengal in the Ganga Sagar area. Once it joins the ocean, where is the name of Ganga? ಮಹಾತ್ಮರು ಕೇಳ್ತಾರೆ, ಆಚಾರ್ಯ ಹೇಳ್ತಾರೆ ಉದಾಹರಣೆ. ಸಮುದ್ರಕ್ಕೆ ಗಂಗಾ ನದಿ ಸೇರಿದ ಜಾಗದಲ್ಲಿ ನನಗೆ ಗಂಗೆಯನ್ನು ತೋರಿಸು ಅಂತ ಕೇಳಿದ್ರೆ ಹೇಗೆ ತೋರಿಸ್ತೀಯಪ್ಪ ಅಂತ ಕೇಳ್ತಾರೆ. ಸೊ ಗಂಗಾ, as long as it was flowing from the birthplace, origin place, we identified this as a river by a name Ganga. But once it joins the ocean, it becomes part of the ocean. There is no identification. It is lost. So we simply say merged. ಅದು ಅದ್ವೈತ. ಅದ್ವೈತ ಅಂದ್ರೆ ಹೊಸದಾಗಿ ಹುಟ್ಟೋದು ಯಾವುದೂ ಅಲ್ಲ. ಇರತಕ್ಕಂಥ ಜ್ಞಾನ ಒಳಗಡೆ ಪ್ರಕಾಶ ಆಗೋದಷ್ಟೇ. ಆಲ್ರೆಡಿ ವಾಟ್ ಈಸ್ ದೇರ್?
ವಿ ಹ್ಯಾವ್ ಫರ್ಗಾಟನ್ ದ ರಿಯಾಲಿಟಿ ಅಂಡ್ ವಿ ಕಮ್ ಬ್ಯಾಕ್ ಟು ನೋ ಹೂ ವಿ ಆರ್. ನಮ್ಮ ನಿಜಸ್ಥಿತಿ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಅದ್ವೈತ ಸಿದ್ಧಾಂತ. ಮಾಂಡುಕ್ಯಕಾರಿಕೆಯಲ್ಲಿ ಗೌಡಪಾದಾಚಾರ್ಯರು ಇದನ್ನು ಬಹಳ ಸ್ಪಷ್ಟ ಮಾಡಿದ್ದಾರಲ್ಲ, ಆಚಾರ್ಯರು ಅದನ್ನು ಬಹಳ ಸ್ಪಷ್ಟವಾಗಿ ಅದಕ್ಕೆ ವ್ಯಾಖ್ಯಾನವನ್ನೇ ಕೊಟ್ಬಿಡ್ತಾರೆ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಮಾಯಾ ದೃಷ್ಟಿಯಿಂದ ನಮಗೆಲ್ಲವೂ ದ್ವೈತ ಪ್ರಪಂಚ ಕಾಣ್ತಾ ಇದೆ, ಎಲ್ಲ ಬೇರೆ ಬೇರೆ ಕಾಣ್ತಾ ಇದೆ. ನಿಜವಾಗ್ಲೂ ಇರೋದು ಅದ್ವೈತವೇ. ಪಾರಮಾರ್ಥಿಕವಾಗಿ ನೋಡಿದಾಗ ಇರೋದು ಒಂದೇ ವಸ್ತು. ಹಾಗೆ ನೋಡಿ, ಸೊ ಯು ಮಸ್ಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಸೊ ದಟ್ when we go to the shlokas, then you will not have confusion. So ಇದು ಹೇಗೆ ಅಂದ್ರೆ, ಸೋಮನಾಥಾನಂದಜಿಯವರು in the introduction on Bhagavad Gita, he writes with another example. Bhagavad Gita is like Mount Meru, Everest. So from different angles, when you look at it, looks differently, and there are different ways to climb. Route is different. ಸೊ ಒಂದು ಅಗಾಧವಾದಂತಹ ಮೇರು ಪರ್ವತ, ಗೌರೀಶಂಕರ ಪರ್ವತ ಏನಿದೆಯೋ ಅದನ್ನು 4 ದಿಕ್ಕಿಂದ ಹತ್ತೋ ಪ್ರಯತ್ನ ಮಾಡಿದರೆ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಥರ ಮಾರ್ಗ ಇರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಒಂದು ದಿಕ್ಕು ಮಾರ್ಗ ಇನ್ನೊಂದು ಥರ ಇರೋಲ್ಲ. ನಿಮಗೆ ನೋಡೋ ದೃಶ್ಯವೇ ಬೇರೆ, ಹತ್ತೋ ರೀತಿನೇ ಬೇರೆ. ಆಯಾ ಮಾರ್ಗದಲ್ಲಿ ಹೋದವರು ತಮ್ಮ ಮಾರ್ಗದ ವರ್ಣನೆ ಮಾಡ್ತಾರೆ. ಕೊನೆಗೆ ಎಲ್ಲಾ ಮಾರ್ಗಗಳು ಸೇರೋದು ತುದಿನಲ್ಲಿ, ಶಿಖರದಲ್ಲಿ ನಿಂತ್ಕೊಂಡಾಗ ಇರೋದು ಅಲ್ಲಿ ಒಂದೇ ವಸ್ತು ಗೊತ್ತಾಗುತ್ತೆ. ಇದು ಕ್ರಮಮುಕ್ತಿ ಅಂತ ಹೆಸರು. ಗುರುಗಳು ಇದನ್ನು ಬಹಳ, ಅವರ್ ಗುರುದೇವ್ ಹ್ಯಾಸ್ ಮೆನ್ಷನ್ ದಿಸ್ ಸೋ ವೆರಿ ಕ್ಲಿಯರ್ಲಿ. ಅಟ್ ಎ ಡಿಫರೆಂಟ್ ಗ್ರೇಡೇಷನ್ಸ್ ಇನ್ ದ್ವೈತ ಭಾವ ಯು ಸ್ಪೀಕ್ ಆಫ್ ಮುಕ್ತಿ ಇನ್ ಡಿಫರೆಂಟ್ ವೇಸ್. ದೇಹ ಬಿಟ್ಟ ನಂತರ ಮುಕ್ತಿ ಅಂತಂದ್ರೆ ಏನು? ವಿಶಿಷ್ಟಾದ್ವೈತ ಸಿದ್ಧಾಂತ ದರ್ಶನ ಅಥವಾ ದ್ವೈತ ದರ್ಶನ ಅಥವಾ ಗೌಡೀಯ ವೈಷ್ಣವಿಸಂ ನಾರ್ತ್ ಇಂಡಿಯಾ. ಭಕ್ತಿ ಪಂಥದ ವೇದಾಂತ ಏನಿದೆಯೋ ಭಕ್ತಿ ಮಾರ್ಗದಲ್ಲಿ ಇದೆಲ್ಲ ಬರುತ್ತೆ. ಮುಕ್ತಿ ಅಂದ್ರೆ ದೇರ್ ಆರ್ ಡಿಫರೆಂಟ್ ಗ್ರೇಡೇಷನ್ಸ್. ಯಾವುದು? ಫಸ್ಟ್ ರೀಚಿಂಗ್ ದಿ ಅಬೋರ್ಡ್ ಆಫ್ ವೈಕುಂಠ. ಫಸ್ಟ್ ಅಲ್ಲಿ ಹೋಗೋದಿದೆಯಲ್ಲ, ವಾಪಸ್ ಪುನರ್ಜನ್ಮ ಇಲ್ಲದೆ ಅಲ್ಲಿ ಹೋಗೋದಿದೆಯಲ್ಲ, ವೈಕುಂಠವನ್ನು ಸೇರೋದಿದೆಯಲ್ಲ, ಅದು ಫಸ್ಟ್ ಲೆವೆಲ್ ಮುಕ್ತಿ. ದಟ್ ಇಸ್ ಕಾಲ್ಡ್ ಸಾಲೋಕ್ಯ ಮುಕ್ತಿ. ದೆನ್ ಸಾಮೀಪ್ಯ ಮುಕ್ತಿ, ನೆಕ್ಸ್ಟ್ ಗ್ರೇಡೇಷನ್. ಇನ್ನೂ ಬಲವಾದ ಸಾಧನೆ, ಆತನ ಪ್ರಪತ್ತಿ ಶರಣಾಗತಿ ಬಹಳ ಚೆನ್ನಾಗಿದ್ರೆ, ಭಗವಂತನಲ್ಲಿ ಭಕ್ತಿ ಅನನ್ಯವಾಗಿದ್ರೆ ಸಾಮೀಪ್ಯ ಮುಕ್ತಿ. ಆಫ್ಟರ್ ರೀಚಿಂಗ್ ದಿ ವೈಕುಂಠ ಆರ್ ದಿ ಅಬೋರ್ಡ್ ಆಫ್ ಗಾಡ್, ಪರಂಧಾಮ, ಭಗವಂತನ ಹತ್ರ ಹೋಗೋದು, ಗೋಯಿಂಗ್ ನಿಯರರ್ ಟು ಗಾಡ್ ಆಫ್ಟರ್ ರೀಚಿಂಗ್. ದಟ್ ಇಸ್ ಕಾಲ್ಡ್ ಸಾಮೀಪ್ಯ ಮುಕ್ತಿ. ಮತ್ತೊಂದು ದರ್ಶನ, ಮತ್ತೊಂದು ಮುಕ್ತಿ ಏನ್ ಹೇಳುತ್ತೆ ಈ ದರ್ಶನಗಳಲ್ಲಿ? ಸಾರೂಪ್ಯ ಮುಕ್ತಿ. ಅಟೈನಿಂಗ್ ದ ಫಾರ್ಮ್ ಆಫ್ ದ ಲಾರ್ಡ್ ಹಿಮ್ಸೆಲ್ಫ್, ಬಟ್ ಯು ಆರ್ ನಾಟ್ ದ ಲಾರ್ಡ್. ಅಟೈನಿಂಗ್ ದ ಫಾರ್ಮ್ ಆಫ್ ಲಾರ್ಡ್ ನಾರಾಯಣ ಹಿಮ್ಸೆಲ್ಫ್. ದ ಜೀವಾತ್ಮ ಅಟೈನ್ಸ್ ದಟ್ ಫಾರ್ಮ್ ಬಟ್ ನಾಟ್ ಲಾರ್ಡ್. ಅದು ಸಾರೂಪ್ಯ ಮುಕ್ತಿ. ಕೊನೆಯಲ್ಲಿ ಬರೋದು ಫೋರ್ತ್, ಸಾಯುಜ್ಯ ಮುಕ್ತಿ. ಸಾಯುಜ್ಯ ಅಂತಂದ್ರೆ ವಿಶಿಷ್ಟಾದ್ವೈತನ ಸಿದ್ಧಾಂತ ದರ್ಶನದ ಪ್ರಕಾರ, ಅಕಾರ್ಡಿಂಗ್ ಟು ದ್ವೈತ ದರ್ಶನ ಅಂಡ್ ವಿಶಿಷ್ಟಾದ್ವೈತ ದರ್ಶನ, ಸಾಯುಜ್ಯ ಮುಕ್ತಿ ಮೀನ್ಸ್ ಬಿಕಮಿಂಗ್ ಒನ್ ವಿತ್ ಗಾಡ್, ಐಕ್ಯ ಆಗೋದು. ದಿ ಇಂಡಿಪೆಂಡೆಂಟ್ ಎಂಟಿಟಿ ಬಿಕಮಿಂಗ್ ಒನ್ ವಿತ್ ಗಾಡ್. ಸೊ ದೀಸ್ ಆರ್ ದಿ 4 types of muktis. But ultimate, the truth is, liberation can be attained while still you are in body. ಅದು ಅದ್ವೈತ ದರ್ಶನದ ವಿಶಿಷ್ಟ ಸಿದ್ಧಾಂತ. ಆಚಾರ್ಯ ಶಂಕರರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ದೇಹ ಇರಬೇಕಾದ್ರೇನೆ, ಮರಣ ಹೊಂದುವ ಮೊದಲೇನೆ, ಈವನ್ ಬಿಫೋರ್ ಲೀವಿಂಗ್ ದ ಬಾಡಿ, ಬಿಫೋರ್ ಡೆತ್ ಕ್ಯಾನ್ ಅಕ್ಕರ್, ಯು ಕ್ಯಾನ್ ಬಿ ಲಿಬರೇಟೆಡ್. ಅದು ಜೀವನ್ ಮುಕ್ತ ಅವಸ್ಥೆ. ಅದ್ವೈತ ದರ್ಶನದಲ್ಲಿರ್ತಕ್ಕಂತಹ ಇದೇ ಬಹಳ ಒಂದು ಪ್ರಮುಖವಾದಂತಹ ವಿಷಯ. ಅಂದ್ರೆ ಜೀವನ್ ಮುಕ್ತ ಅವಸ್ಥೆ. ದೇಹ ಇರಬೇಕಾದ್ರೆ, ಶರೀರಧಾರಿಯಾಗಿ ಇರಬೇಕಾದ್ರೆ ಜ್ಞಾನವನ್ನು ಹೊಂದೋದು, ನೀನು ಪರಮಾತ್ಮ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಅದ್ವೈತ ದರ್ಶನದ ಮುಖ್ಯ ಸಿದ್ಧಾಂತ. ಇದನ್ನೇ ಆಚಾರ್ಯರು ಪ್ರತಿಪಾದನೆ ಮಾಡ್ತಾ ಬಂದ್ರು.
ಈ ದೃಷ್ಟಿಕೋನವನ್ನೇ ಮಧುಸೂದನ ಸರಸ್ವತಿಗಳು 14ನೇ ಶತಮಾನದಲ್ಲಿ ಭಗವದ್ಗೀತಾ ವ್ಯಾಖ್ಯಾನ ಬರೀತಾ ಇರಬೇಕಾದ್ರೆ ತತ್ವಾರ್ಥ ದೀಪಿಕದಲ್ಲಿ ಮತ್ತೆ ಹೇಳ್ತಾ ಬಂದ್ರು. ಇದನ್ನ ಮುಂದೆ 18ನೇ ಶತಮಾನದಲ್ಲಿ ಈ ಅದ್ವೈತ ತತ್ವ ಅಂದ್ರೆ ಏನು ಅಂತ ಜನಗಳಿಗೆ ಸರಿಯಾಗಿ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳಿ ತಮಿಳುನಾಡು ದ ಗ್ರೇಟ್ ಸೈಟ್ ಹೌಸ್ ಹೋಲ್ಡರ್, ರೆವರೆಡ್ ನೇಮ್ ಇನ್ ದಿ ಫೀಲ್ಡ್ ಆಫ್ ಅದ್ವೈತ, ಅಪ್ಪಯ್ಯ ದೀಕ್ಷಿತ್, he wrote beautiful ಗ್ರಂಥಾಸ್ ಆನ್ ದಟ್. ಸರ್ವ ಸಿದ್ಧಾಂತ ಲೇಷ ಸಂಗ್ರಹದಲ್ಲಿ ಅದ್ವೈತವನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ದ್ವೈತ ದರ್ಶನ, ವಿಶಿಷ್ಟಾದ್ವೈತ ದರ್ಶನ, ಅದ್ವೈತ ಮೂರನ್ನು ಬರೆದು ಯಾಕೆ ಅದ್ವೈತ ದರ್ಶನ ಶ್ರೇಷ್ಠ, ಅದು ಹೈಯೆಸ್ಟ್ ಲೆವೆಲ್ ಅಂತ ಹೇಳ್ತಾರೆ. ಅದ ನಂತರ ಆಫ್ಟರ್ ಅಪ್ಪಯ್ಯ ದೀಕ್ಷಿತ್, ಪ್ಲೀಸ್ ರಿಮೆಂಬರ್ ಅವರ ಪರಮಗುರು ಶಿವಾನಂದ ಸರಸ್ವತಿ ಋಷಿಕೇಶ್ belongs to the lineage of Appaya Dikshit. How fortunate we are. ಶಿವಾನಂದ ಸರಸ್ವತಿಗಳು ನೇರ ಅಪ್ಪಯ್ಯ ದೀಕ್ಷಿತರ ವಂಶದವರೇ. The next comes another person after Appaya Dikshit is known as Ayyanna Dikshit in Tamil Nadu. Ayyanna Dikshit, while writing Tika, commentary on Brahmasutra Bhashya of Adi Shankaracharya and taking Brahmasutra itself, he mentions very clearly in his book, treatise called Vyasa Tatparya Nirnaya. In his book, very important book, famous treatise, famous tika called Vyasa Tatparya Nirnaya. And he mentions so clearly, ultimate truth, the ultimate Siddhanta is Advaita as propounded in Brahma Sutra and also Upanishads. ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ. So these things are there to understand. So we must remember these things correctly. At least correctly ಅಂದ್ರೆ ಕೆಲವು ವಿಷಯಗಳು ಮನಸ್ಸಿಗೆ ಹೋಗಬೇಕು ಅಂತ ಅರ್ಥ ಆಗಿರಬೇಕು. ಸ್ವಲ್ಪಾರು ಅರ್ಥ, ಇಲ್ಲಿ ಪೂರ್ತಿ ಅರ್ಥ ಆಗೋದು ಯಾರಿಗೂ ಇಲ್ಲ, ಜ್ಞಾನಿಗಳಿಗೆ ಮಾತ್ರ. ಅಜ್ಞಾನದಲ್ಲಿದ್ದು ನಾವು ಅಜ್ಞಾನದಲ್ಲಿರೋದ್ರಿಂದ ಉಪದೇಶ ನಡೀತಾ ಇರೋದು ಅಜ್ಞಾನದಲ್ಲಿ ಅಂತ ನನ್ನ ಭಾವ. ನನಗೇನು ಗೊತ್ತಿಲ್ಲ, ಮಾಡಿಸೋದು ಗುರುಗಳು. ಹಾಗೆ ಸ್ವಲ್ಪ ಆದ್ರೂ ತಲೆಗೆ ಅರ್ಥ ಆದ್ರೆ ಪೀಠಿಗೆ ಭಾಗ ಉಳಿದಿದ್ದು ಸರಿಯಾಗಿ ಅರ್ಥ ಆಗುತ್ತೆ ಅಂತ. ಈ ಪೀಠಿಗೆ ಯಾಕೆ ಮತ್ತೆ ಉದ್ದ ಆಗ್ತಾ ಇದೆ ಅಂದ್ರೆ ಒಂದು ಕಾರಣ ಕೊಡ್ತೇನೆ. ತುಂಬಾ ಹಿಂದೆ ನೆನಪಾಗಿದ್ದು ಹೇಳ್ತಾ ಇದ್ದೇನೆ. ನೀನು ಯಾರು ಅಂತ ಒಮ್ಮೆ ರಾಮಚಂದ್ರ ಪ್ರಭು ಆಂಜನೇಯನ ಕೇಳ್ಬಿಟ್ನಲ್ಲ, ಎಲ್ಲ ಆದ ಮೇಲೆ ರಾಮಾಯಣ ಕತೆ, ರಾವಣ ಆಫ್ಟರ್ ದಿ ಡೆತ್ ಆಫ್ ರಾವಣ ಅಂಡ್ ರಾಮ ರಿಟರ್ನ್ ಟು ಅಯೋಧ್ಯ ಅಂಡ್ ಆಫ್ಟರ್ ಪಟ್ಟಾಭಿಷೇಕಂ, ಒನ್ಸ್ ವೆನ್ ಆಂಜನೇಯ ಎಂಟರ್ಡ್ ಹಿಸ್ ಅಂತಃಪುರ, ಹೂ ಆರ್ ಯು ಆಲ್ ಆಫ್ ಎ ಸಡನ್, ನೀನು ಯಾರು ಅಂತ ಕೇಳಿದಾಗ ರಾಮಚಂದ್ರ ಪ್ರಭು ಆಂಜನೇಯ ಸ್ವಾಮಿ ಏನು ಉತ್ತರ ಕೊಡಬೇಕು? ನೀನು ಯಾರಪ್ಪ ಅಂತ ಪರಮಾತ್ಮ ಕೇಳ್ತಾ ಇದ್ದಾನೆ ಅಂದ್ರೆ ಏನು ಉತ್ತರ ಕೊಡಬೇಕು? ನಾನು ಯಾರು ಅಂತ ಗೊತ್ತಿಲ್ವಾ ಪರಮಾತ್ಮನಿಗೆ? ಆತನ ಬಂಟ ಅಂತ ಗೊತ್ತಿಲ್ವಾ? ಆದ್ರೆ ರಾಮ ಕೇಳಿದ್ದು ಯಾವ ಭಾವ ಅಂತ ಹನುಮಂತನಿಗೆ, ರಾಮನ ಪ್ರಿಯನಾದಂತಹ ಬಂಟ ಪರಮ ಭಕ್ತ ಆಂಜನೇಯ ಅರ್ಥ ಆಗುತ್ತೆ. ಯಾಕೆ ರಾಮ ಕೇಳ್ತಾ ಇದ್ದಾರೆ ಮಾತು, ನೀನು ಯಾರು ಅಂತ ಕೇಳ್ತಾ ಇದ್ದಾರೆ ರಾಮ ಅಂದ್ರೆ ಆ ಒಳಗಿನ ಧ್ವನಿ, ದ ಇನ್ನರ್ ಪಾಯಿಂಟ್, Anjaneya Swami understands. Suddenly he replies, Deha buddhyatu dasosmi. Deha buddhyatu dasosmi. Jiva buddhyat twadamshakaha. Jiva buddhyat twadamshakaha. Atma buddhyat tvamevaham. Atma buddhyat tvamevaham. ಇತಿ ಮೇ ನಿಶ್ಚಿತಾಮತಿ ಪ್ರಭೋ. ಇದು ಹನುಮಂತ ಆಂಜನೇಯ ಸ್ವಾಮಿ ಉತ್ತರ. ವಾಟ್ ಹಿ ಸೇಸ್, ಹೂ ಆರ್ ಯು? ಫಾರ್ ದಿ ಕ್ವಶನ್ ಹಿ ಆನ್ಸರ್ಸ್ ದ ಲಾರ್ಡ್. ಹೂ ಆರ್ ಯು? ವಾಟ್ ಆನ್ಸರ್ ಐ ಶುಡ್ ಗಿವ್? ಫ್ರಮ್ ದಿ ಪಾಯಿಂಟ್ ಆಫ್ ದ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ ದೃಷ್ಟಿಯಿಂದ, ದೇಹಾಭಿಮಾನ ದೃಷ್ಟಿಯಿಂದ ನೋಡಿದರೆ ನೀವು ಪರಮಾತ್ಮ ಅಲ್ಲ. ಅಂದ್ರೆ ನೀವು ರಾಮಚಂದ್ರ ಪ್ರಭು, ಅಯೋಧ್ಯಾಪತಿ, ರಾಜ, ಚಕ್ರವರ್ತಿ. ನಾನು ನಿಮ್ಮ ಸೇವಕ, ದಾಸ. ನನ್ನ ಹೆಸರು ಹನುಮಂತ.
ಅಂದ್ರೆ ನೀವು ಬೇರೆ, ನಾನು ಬೇರೆ. ನೀವು ಯು ಆರ್ ದ ಮಾನಾರ್ಕ್, ಯು ಆರ್ ದ ಎಂಪರರ್, ಇಕ್ಷ್ವಾಕು ಕುಲ ಸಂಭೂತ, ರಘುಕುಲ ತಿಲಕ, ನಾನು ನಿನ್ನ ದಾಸ. ದೇಹ ಬುದ್ಧಿಯಾತ ದಾಸೋಸ್ತು. ದೇಹ ಬುದ್ಧಿಯಿಂದ ಹೇಳಬೇಕು ಅಂತ ದ್ವೈತ ದರ್ಶನ ಬರ್ತಾ ಇದೆ ನೋಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ದ ಮೈಂಡ್. ದಿಸ್ ಈಸ್ ದ್ವೈತ ಭಾವ, ದಿಸ್ ಈಸ್ ದ್ವೈತ ದರ್ಶನ, ದಿಸ್ ಈಸ್ ದ್ವೈತ ದರ್ಶನ. ಯು ಆರ್ ಡಿಫರೆಂಟ್, ಐ ಆಮ್ ಡಿಫರೆಂಟ್. ದೇಹ ಬುದ್ಧಿಯಾತು ದಾಸೋಸ್ಮಿ, ಅಹಂ ದಾಸಃ ಅಸ್ಮಿ, ದಾಸೋಸ್ಮ್ಯಹಂ. ಜೀವ ಬುದ್ಧ್ಯಾತ್ ತ್ವದಂಶಕಃ. ಫ್ರಮ್ ದಿ ಪಾಯಿಂಟ್ ಆಫ್ ಜೀವ, ಇಫ್ ಯು ಆಸ್ಕ್ ಮೀ ಹೂ ಐ ಆಮ್, ಜೀವ ಬುದ್ಧಿಯಿಂದ ನಾನು ಉತ್ತರ ಕೊಡೋದಾದ್ರೆ ಪರಮಾತ್ಮ, ನಿನ್ನ ಅಂಶವೇ ನಾನು. ಯು ಆರ್ ದಿ ಓಷನ್, ಐ ಆಮ್ ಎ ಡ್ರಾಪ್ ಇನ್ ದಟ್ ಓಷನ್. ವಿಶಿಷ್ಟಾದ್ವೈತ ದರ್ಶನ ಇಲ್ಲಿ ಬರ್ತಾ ಇದೆ. ಜೀವಬುದ್ಧ್ಯಾತ್ ತ್ವದಂಶಕಃ, ಆತ್ಮಬುದ್ಧ್ಯಾತ್ ತ್ವಮೇವಾಹಂ, ತ್ವಂ ಅಹಂ ಏವ, ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ, ಇತಿ ಮೇ ನಿಶ್ಚಿತಾಮತಿ. ಸೊ ದಿ ಫೈನಲ್ ಕನ್ಕ್ಲೂಷನ್ ಆಂಜನೇಯ ಸ್ವಾಮಿ ಇಸ್ ಟೆಲ್ಲಿಂಗ್ ವಿತ್ ಅಸರ್ಷನ್. ಇದು ನನ್ನ ನಿಶ್ಚಿತವಾದ ಬುದ್ಧಿ. ದೇಹ ಬುದ್ಧಿಯಿಂದ ನೀನು ಒಡೆಯ, ನಾನು ದಾಸ, ಸರಿಯಪ್ಪ ಪರಮಾತ್ಮ. ಅಂಶಿಕವಾಗಿ ನೋಡೋದಾದ್ರೆ ನಾನು ನಿನ್ನ ಅಂಶ, ಅದು ಸರಿ. ಆದ್ರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ, ನಿಜ ಅರ್ಥದಲ್ಲಿ ಮಾತಾಡಬೇಕು ಅಂದ್ರೆ, ರಹಸ್ಯವಾಗಿರೋದನ್ನ ಪ್ರಕಟ ಮಾಡಿ ಹೇಳಬೇಕು ಅಂದ್ರೆ, ನಿಜವಾದ ಅರ್ಥದಲ್ಲಿ ನಿಶ್ಚಿತಾಮತಿ ಆತ್ಮಬುದ್ಧ್ಯಾತ್ ತ್ವಮೇವಾಹಂ. ಆತ್ಮದೃಷ್ಟಿಯಿಂದ ಇಲ್ಲಿರ್ತಕ್ಕಂತಹ ಆತ್ಮ, ನಿನ್ನೊಳಗೆ ಇರತಕ್ಕಂಥ ಆತ್ಮ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ಅಲ್ವಾ? ನೀನು ನಾನು ಒಂದೇ ಅಲ್ವಾ? ವ್ಯತ್ಯಾಸ ಇದೆಯಾ? ನೀನು ಬೇರೆ, ನಾನು ಬೇರೆ ಅಂತ? ಇದು ನಿರ್ವಿಶೇಷ ಅದ್ವೈತ ಸ್ಥಿತಿ. ಇದು ದಿ ಫೈನಲ್ ಬೆನಡಿಕ್ಷನ್. ವಿ ಗೆಟ್ ಸಚ್ಚಿತ್ ಆನಂದ ಸ್ಥಿತಿ. ಸತ್ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ ಎಲ್ಲವೂ ಒಳಗಡೆಯಿಂದ ಅನುಭವಕ್ಕೆ ಬಂದಾಗ ಮಾತ್ರ ಅರ್ಥ ಆಗೋದು. ಮತ್ತೆ ಗುರುಗಳು ಹೇಳ್ತಾ ಇದ್ರು, ಇದು ಬಾಯಿನಲ್ಲಿ ಹೇಳಿದ್ರೆ, ಬಾಯಿನಲ್ಲಿ ಹೇಳುವಂಥದ್ದಲ್ಲ. ಬಾಯಿನಲ್ಲಿ ಹೇಳುವಂಥದ್ದಲ್ಲ ಅಂದ್ರೆ ಇದನ್ನ ವಿವರಣೆ ಕೊಡುವಂಥದ್ದಲ್ಲ. ಎಲ್ಲವೂ ಮಾಯಾ ಪ್ರಪಂಚದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇರೋದೆಲ್ಲವೂ ಮಾಯೆ ಅಂತಿದ್ದಾಗ ಇದು ವಿವರಣೆ ಕೊಡ್ಲಿಕ್ಕಾಗಲ್ಲ. ಓನ್ಲಿ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಆ ಎಕ್ಸ್ಪೀರಿಯನ್ಸ್ ಒಳಗಡೆ ಆಗಬೇಕು. ಆದ್ರಿಂದ ಅಲ್ಲಿ ಪರಮಾತ್ಮನ ಆಂಜನೇಯ ಸ್ವಾಮಿ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ನೀನು ಯಾರು ಅಂತ ಕೇಳಿದಾಗ 3 ದರ್ಶನಗಳು, ಮೊದಲು ದ್ವೈತ, ವಿಶಿಷ್ಟಾದ್ವೈತ, ಕೊನೆಯಲ್ಲಿ ಬರೋದು ಅದ್ವೈತ. ದೇಹ ಬುದ್ಧಿ ದ್ವೈತ ಬುದ್ಧಿ, ದೇಹ ಬುದ್ಧಿಯಾತ ದಾಸೋಸ್ಮಿ, ಜೀವಬುದ್ಧಿಯಾತ್ ತ್ವದಂಶಕಃ, ಆತ್ಮಬುದ್ಧಿಯಾತ್ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ. ಆದ್ರಿಂದ ಭಗವದ್ಗೀತೆಯಲ್ಲಿ ಏನಿದೆಯಪ್ಪ ಅಂದ್ರೆ ಇವೆಲ್ಲವೂ ಇದೆ. ಕನ್ಫ್ಯೂಸ್ ಆಗಬಾರ್ದು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ದೇಹ ಬುದ್ಧಿಯಿಂದ ದ್ವೈತ, ಅಂಶಿ ಬುದ್ಧಿಯಿಂದ ಲೆಕ್ಕ ಹಾಕಿದ್ರೆ ನಾನು ಪರಮಾತ್ಮನ ಅಂಶ, ಆತ ಸರ್ವಜ್ಞ, ನಾನು ಅಲ್ಪಜ್ಞ. ಹೌದು. ಆತ್ಮಬುದ್ಧಿಯಿಂದ ನೀವು ಯೋಚನೆ ಮಾಡೋದಾದ್ರೆ ತತ್ವಮಸಿ, ಅದರ ಮೂಲ ಅರ್ಥವೇ ಅದು. ತತ್ವಮಸಿ ಅರ್ಥ ಆಯಿತು ಅಂದ್ರೆ ನೀವು ಪರಮಜ್ಞಾನಿಗಳು ಅಂತ ಅರ್ಥ ಆಯಿತು ಅಂದ್ರೆ ಅನುಭವಕ್ಕೆ ಬರಬೇಕು. ಅದು ಗುರುಕೃಪೆಯಿಂದ, ಗುರುಗಳ ಅನುಗ್ರಹದಿಂದ ಇವು ಒಳಗಡೆ ಬರಬೇಕೇ ಹೊರತು ಬರೀ ಹೇಳೋದ್ರಿಂದ ಬರೋದಾಗ್ಲಿ ಕೇಳೋದ್ರಿಂದ ಬರೋದಾಗ್ಲಿ ಆಗಲ್ಲ. ಯಾಕಂದ್ರೆ ಹೇಳೋನು ಅಜ್ಞಾನಿ, ಕೇಳೋರು ಅಜ್ಞಾನಿ. ಮಹಾಜ್ಞಾನಿಗಳಾದ ಸಂತ ಪುರುಷರಾದ ಗುರುದೇವರು ಕರುಣೆಯಿಟ್ಟು ಕೃಪೆಯಿಂದ ನಮಗೆ ಉದ್ಧಾರ ಮಾಡಬೇಕೇ ಹೊರತು ಇದು ಅರ್ಥ ಆಗಕ್ಕೆ ನೇರ ಅನುಭವ ಆಗಬೇಕು. ದಿಸ್ ಇಸ್ ದ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಇಟ್ ಹ್ಯಾಸ್ ಟು ಹ್ಯಾಪನ್ ಡೈರೆಕ್ಟ್ಲಿ. ದೇರ್ ಇಸ್ ನೋ ಥರ್ಡ್ ಪರ್ಸನ್ ಇನ್ವಾಲ್ವ್ಡ್, ಸೆಕೆಂಡ್ ಪರ್ಸನ್ ಇನ್ವಾಲ್ವ್ಡ್. ಆದ್ರಿಂದಲೇ ಇದನ್ನು ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಅಪರೋಕ್ಷಾನುಭೂತಿ, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ದೇರ್ ಇಸ್ ನಥಿಂಗ್ ಲೈಕ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. You have to experience yourself. Once you experience, you remain silent, inside. Silent ಅಂದ್ರೆ ತೂಷ್ಣೀ ಮನಾವಸ್ಥಾ, ಆಚಾರ್ಯರ ಶಬ್ದ ವಿವೇಕ ಚೂಡಾಮಣಿ. ಮನಸ್ಸು ಶಾಂತವಾಗಿಬಿಡುತ್ತೆ. ಮನಸ್ಸಿನಲ್ಲಿ ಯಾವ ಸಂದೇಹ ಇರೋದಿಲ್ಲ. ಯಾವ ಸಂದೇಹ ಇರೋದಿಲ್ಲ ಅಂದ್ರೆ ಅರ್ಥ ಸಮಸ್ಥಿತಿಲಿರುತ್ತೆ. ಯು ವಿಲ್ ಬಿ ಇನ್ ದಿ ಈಕ್ವಾನಿಮಸ್ ಸ್ಟೇಟ್ ಅಂತ ಅರ್ಥ. ಹಾಗೆ ಭಗವದ್ಗೀತೆ ಹೇಳ್ತಾ ಹೋಗ್ಬೇಕು ಅಂದ್ರೆ ಅದರ ಮಹತ್ವ, ಅದಕ್ಕೆ 1-2 ಗುರುಗಳು ಈಗ ತಾನೇ ಕೇಳಿದ್ರು. ಇವತ್ತು ಪೀಠಿಕೆ ಮುಗಿಯುತ್ತಾ ಶುರು ಮಾಡ್ತೀಯ? ನಾನು ಗುರುಗಳು ನನಗೇನು ಗೊತ್ತಿದೆ,
ನನಗೇನು ಗೊತ್ತಿದೆ ನುಡಿಸೋ, ಈಗ ತಾನೆ ನುಡಿಸೋರು ನೀವು ಹೇಳ್ತಾ ಇರೋದು, ನೀನು ಪರಮ ಅಜ್ಞಾನಿ, ಇಷ್ಟು ಕೃಪೆ ಮಾಡಿದಿರಿ, ನೀವು ಹೇಳಿದ ಒಂದು ಕೆಲಸ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಮನಸ್ಸನ್ನ ತೆರೆದಿಟ್ಟು ಮಾಡ್ತಾ ಇದ್ದೇನೆ. ನಿಮ್ಮ ಆಜ್ಞೆಯನ್ನು ನೆರವೇರಿಸಬೇಕು ಅನ್ನೋ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ ಗುರುದೇವ. ಏನ್ ಮಾತಾಡ್ತೀನಿ ಗೊತ್ತಿಲ್ಲ ನನಗೆ, ಅದೇನು ಬರುತ್ತೆ ನನಗೂ ಗೊತ್ತಿಲ್ಲ, ನೀವೇನ್ ನುಡಿಸ್ತೀರಿ ನನಗೂ ಅರ್ಥ ಆಗಲ್ಲ, ಯಾಕಂದ್ರೆ ನನಗೇನೂ ಗೊತ್ತಿಲ್ಲ. ಅದು ಸತ್ಯವಾದ ಮಾತು. ಗುರುಗಳು ಹೇಳಿದ್ರು. ಓ, ಈಗ ಹಾಗಾದ್ರೆ ನಿನಗೆ ಸುಮಾರು ಒಂದು ತಿಂಗಳಿನ ಮನಸ್ಸೆಲ್ಲ ಕೃಷ್ಣಮಯವೇ ಆಗಿದೆಯಲ್ವಾ ಅಂದ್ಬಿಟ್ರು. ಅಯ್ಯೋ ರಾಮ ಪರಮಾತ್ಮ, ಇದೇನು ನಾಟಕ ಮಾಡ್ತಾ ಇದ್ದೀರಿ ಗುರುದೇವ ಅಂತ ಹೇಳ್ಬಿಟ್ಟೆ. ನಿಮಗೆ ಗೊತ್ತಿಲ್ಲದಿರೋದೇನಿದೆ, ಇದು ಕೃಷ್ಣಮಯ ಅಂತರ ಅನ್ನಿ, ಗುರುಮಯ ಅಂತರ ಅನ್ನಿ, ಏನಾದ್ರೂ ಹೇಳಿ, ಇಲ್ಲಿ ಮಾತ್ರ ಏನೂ ಗೊತ್ತಿಲ್ಲ, ನೀವು ಹೇಳಿದ ಕೆಲಸ ಮಾತ್ರ ಮಾಡ್ತಾ ಇದ್ದೇನೆ. ಇವತ್ತು ಮುಗಿಯತ್ತಾ ಪೀಠಿಗೆ? ಅದೇ ಮತ್ತೆ ಹೇಳಿ, ಗೊತ್ತಿಲ್ಲ ಗುರುದೇವ್, ಗೊತ್ತಿಲ್ಲ ಗುರುದೇವ್, ಈ ನೋಟ್ಸ್ ಬಹಳ ನೋಟ್ಸ್ ಮಾಡಿದೀಯಾ ಅಂದ್ರು. ಎಲ್ಲವನ್ನೂ ವಿಶದವಾಗಿ ಹೇಳು ಅಂತ ಹೇಳಿದ್ದೀರಲ್ಲ ಗುರುದೇವ. ಹಾಗೆ ಸುಮ್ಮನೆ ಹೇಳಕ್ಕಾಗಲ್ವೇ? ಸುಮ್ಮನೆ ಹೇಳಕ್ಕಾಗಲ್ವೇ? ಪುಸ್ತಕ ಇದೆ, ಯಾರು ಬೇಕಾದ್ರೂ ಓದ್ಬೋದಲ್ಲ. ನೀವು ಹೇಳಿದ ವಾಕ್ಯ ಏನು, ಎಲ್ಲವನ್ನೂ ಹೇಳು. ಎಲ್ಲವನ್ನೂ ಹೇಳಿದ್ರೆ ಸಮಗ್ರವಾಗಿ ಹೇಳು. ಗೋ ಇಟ್ ಇನ್ ಎ ಡೀಟೇಲ್ಡ್ ವೇ. ಇದಕ್ಕೆ ತುಂಬಾ ಹಿಂದೆ ನೆನಪಾಗಿತ್ತು, ಹೇಳಿದ್ನೋ ಇಲ್ವೋ ನನಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ದರ್ಶನಗಳು ಇದೆ ಅಂತ ಹೇಳಿದ್ನಲ್ಲ ಭಗವದ್ಗೀತೆಯಲ್ಲಿ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಭಕ್ತಿ ಯೋಗ, ಕರ್ಮಯೋಗ, ಪ್ರಪತ್ತಿ ಯೋಗ, ಶರಣಾಗತಿ, ಸನ್ಯಾಸ, ಎಲ್ಲವೂ ಇದೆಯಲ್ಲ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸುಮಾರು 50-60 ವರ್ಷದ ಹಿಂದಿನ ಘಟನೆ. ಅವರ ಎದುರಿಗೆ ಒಂದ್ಸಲ ದೊಡ್ಡ ಪ್ರಸ್ತಾಪ ಬಂತು. ಯಾರು ವಿದ್ವಾಂಸರು, ಶಾಸ್ತ್ರವೇತ್ತರು, ದ ಗ್ರೇಟ್ ಲರ್ನೆಡ್ ಸ್ಕಾಲರ್ಸ್, ದೇವರು ಅಲ್ಲಿ ಗಣಪತಿಯ ವಾಕ್ಯಾರ್ಥ ಸಭಾ ಆಗುತ್ತೆ. ಆ ಸಮಯದಲ್ಲಿ ಆಲ್ ಗ್ರೇಟ್ ವಿದ್ವಾನ್ಸ್, ಸ್ಕಾಲರ್ಸ್ ಇನ್ ದ ವೇದಾಸ್ ಜಾಯಿನ್ ದೇರ್. ಸೊ ಒನ್ ಆಫ್ ದ ಡಿಸೈಪಲ್ಸ್, ದೇ ಹ್ಯಾಡ್ ಎ ಡೌಟ್. ದೇ ವರ್ ಡಿಸ್ಕಸಿಂಗ್ ವಿಚ್ ಈಸ್ ಕರೆಕ್ಟ್, ವಿಚ್ ಈಸ್ ದ ಕರೆಕ್ಟ್, ದ್ವೈತ ದರ್ಶನ ಆರ್ ಅದ್ವೈತ ದರ್ಶನ ಆರ್ ವಿಶಿಷ್ಟಾದ್ವೈತ ದರ್ಶನ, ಯಾವ ಸಿದ್ಧಾಂತಗಳು ಸರಿ ಇದೆ ಅದು ಚರ್ಚೆ ಇದ್ದಾಗ, ಯಾವ ದೇವರು ನಾವು ನಂಬಬೇಕು? ಅವ್ರು ಹೇಳ್ತಾರೆ ಶ್ರೀಹರಿ ನಾರಾಯಣ ಇಸ್ ಓನ್ಲಿ ಗಾಡ್ ಅಂತ ಅವ್ರು ಹೇಳ್ತಾರೆ. ಪರಮೇಶ್ವರ, ಈಶ್ವರ, ಶಿವ ದೇವರಲ್ಲ, ಸ್ಮಶಾನವಾಸಿ ಅಂತ ಅವ್ರು ಹೇಳ್ತಾರೆ. ಹೀಗೆಲ್ಲ ಚರ್ಚೆಗಳು. ಅದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರೆದುರಿಗೆ ಈ ಪಾಯಿಂಟ್ ಬಂದಾಗ, ಬಹಳ ಭಗವದ್ಗೀತೆ ನಮಗೆ ಅರ್ಥ ಆಗ್ಬೇಕಾದ್ರೆ ಈ ಮಾತು ಅರ್ಥ ಆಗ್ಬೇಕಾಗತ್ತೆ. ದ ಗ್ರೇಟ್ ಜೀವನ್ ಮುಕ್ತ ಮಹಾತಪಸ್ವಿ, ತುಂಗಾತೀರ ತಪಸ್ವಿ ಅಂತಾನೆ ಅವ್ರಿಗೆ ಹೆಸರು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಹಿ ಗಿವ್ಸ್ ಎ ಬ್ಯೂಟಿಫುಲ್ ಆನ್ಸರ್ ಟು ಆಲ್ ದೋಸ್ ಸ್ಕಾಲರ್ಸ್ ಸಿಟ್ಟಿಂಗ್ ದೇರ್. ಏನ್ ಹೇಳ್ತಾರೆ? ನೀವು ಯಾಕೆ ವೃಥಾ ಈ ಆಲಾಪವನ್ನು ಮಾಡ್ತಾ ಇದ್ದೀರಿ, ವೃಥಾ ಕಾಲಕ್ಷೇಪವನ್ನು ಮಾಡ್ತಾ ಇದ್ದೀರಿ? ಇದರೊಳಗೆ ನಿಮ್ಮ ಮನಸ್ಸು ಮುಳುಗಿ ಹೋಗಿದೆಯಲ್ಲ. ಈ ದರ್ಶನ ಮುಖ್ಯವೋ, ಈ ದರ್ಶನ ಮುಖ್ಯವೋ, ವೆದರ್ ದಿಸ್ ಸಿದ್ಧಾಂತ ಇಸ್ ಬೆಟರ್, this Siddhanta is not better. Why are you bothered on those philosophical interpretations of different Siddhantas, different darshanas? Forget all those things. ಅರೆ, ನೀವು ಮೊದಲು ಮಾಡಬೇಕಾದ ಕೆಲಸ ಪರಮಾತ್ಮನ ಹತ್ರ ಹೋಗೋದು. ಜನಗಳಿಗೆ ಅರ್ಥ ಆಗಲಿ ಅಂತ ಬಹಳ ಸುಂದರವಾಗಿ ಹೇಳ್ಬಿಟ್ರು. ನಿಮ್ಮ ಮೊದಲ ಕರ್ತವ್ಯ ಪರಮಾತ್ಮನ ಹತ್ರ ಹೋಗೋದು. ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗೋದು. ಮೊದಲು ಪರಮಾತ್ಮನ ಹೋಗೋ ದಾರಿಯನ್ನು ಹುಡುಕಿ, ಆ ಪರಮಾತ್ಮ ಹತ್ರ ಹೋಗಿ ಆತನ ಪಾದಗಳಲ್ಲಿ ಕೂತ್ಕೊಳ್ಳಿ, ನಮಸ್ಕಾರ ಮಾಡಿ. ಅದು ನಿಮ್ಮ ಮೂಲ ಕರ್ತವ್ಯ. ಯುವರ್ ಡ್ಯೂಟಿ ಇಸ್ ಟು ಗೋ ಟು ದ ಗಾಡ್ ಹೆಡ್, ಸರ್ಚ್ ದ ಗಾಡ್, ಗೋ ಟು ದ ಗಾಡ್, ಫಾಲ್ ಅಟ್ ಹಿಸ್ ಫೀಟ್. ಆಮೇಲೆ ನೀವು ಪರಮಾತ್ಮನ ಪಾದ ಸಿಕ್ಕರೆ, ನಿಮ್ಗೆ ಅದೃಷ್ಟ ಇದ್ದು ಪರಮಾತ್ಮನ ಪಾದಗಳು ನಿಮಗೆ ಸಿಕ್ಕಿಬಿಟ್ರೆ, ಆಮೇಲೆ ತಲೆ ಎತ್ತಿ ನೋಡಿ. ಎಷ್ಟು ಚೆನ್ನಾಗಿ ಹೇಳಿದ್ರು, ಅರ್ಥ ಆಗುವಾಗಿ. ಸಣ್ಣ ಮಕ್ಕಳಿಗೆ ಅರ್ಥ ಆಗಬೇಕು. ಚಾಟಿ ಏಟು ತಗೊಂಡು ಹೊಡೆದಾಗೆ ಹೊಡೆದ್ರು ಮಹಾಸ್ವಾಮಿಗಳು. ಆಮೇಲೆ ತಲೆ ಎತ್ತಿ ನೋಡಿ, ತಲೆ ಎತ್ತಿ ನೋಡಿ. ಆತನು ಶಿವನೋ, ನಾರಾಯಣನೋ, ಅಂಬೆಯೋ, ಶಾರದಾಂಬೆಯೋ, ಜಗದಂಬೆಯೋ, ಪಾರ್ವತಿಯೋ, ಭಸ್ಮ ಧರಿಸಿದ್ದಾನೋ, ಊರ್ಧ್ವ ಪುಂಡ ಧರಿಸಿದ್ದಾನೋ, ನಾಮವನ್ನು ಧರಿಸಿದ್ದಾನೋ, ಗೋಪಿಚಂದ್ರನ ಧರಿಸಿದ್ದಾನೋ, ಅದು ಆಮೇಲೆ. ಯಾಕೆ ತಲೆಬೇಡ? ಮೊದಲು ಪಾದ. ಸಿ ವಾಟ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಭಗವದ್ಗೀತಾ ಸೇಸ್. ಭಕ್ತಿ, ಹರಿನಾಮ ಸಂಕೀರ್ತನೆ, ನಾಮ ಸಂಕೀರ್ತನೆ, ನಾಮ ಜಪ,
ಗಾಡ್ ಆಲ್ ದ ಟೈಮ್ ಈ ಸೇಸ್, ಶರಣಾಗತಿಯಂತೆ ಬನ್ನಿ, ನನ್ನಲ್ಲಿ ಬನ್ನಿ, ನನ್ನಲ್ಲಿ ನಂಬಿಕೆ ಇಡಿ, ನಾನು ನಿಮಗೆ ಮೋಕ್ಷವನ್ನು ಕೊಡ್ತೇನೆ, ನಾನು ನಿಮ್ಮನ್ನು ದಾಟಿಸ್ತೇನೆ. ಸಾರಿ 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 ಭಗವದ್ಗೀತೆಯಲ್ಲಿ ಎಷ್ಟು ಕಡೆ ಬಂದಿದೆ ಶ್ಲೋಕಗಳು, ಎಷ್ಟು ಕಡೆ ಪರಮಾತ್ಮ ಹೇಳ್ತಾ ಇದ್ದಾನೆ ಈ ಮಾತನ್ನ, ಎಷ್ಟು ಕಡೆ ಹೇಳ್ತಾ ಇದ್ದಾನೆ, ಯಾವ್ಯಾವ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನಿ ಪ್ರಿಯೋಸಿ ಮೇ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಷ್ಟು ರೀತಿಯಲ್ಲಿ ಪರಮಾತ್ಮ ಕರುಣೆಯಿಂದ ತಾಯಿ ಮಕ್ಕಳಿಗೆ ಯಾವ ರೀತಿ ಪ್ರೀತಿ ತೋರಿಸ್ತಾಳೋ ಅದಕ್ಕಿಂತ ಲಕ್ಷ ಪಾಲು ದೈವಿ ಪ್ರೀತಿ. ಇದನ್ನ ಅನ್ಕಂಡೀಷನಲ್ ಗಾಡ್ಸ್ ಲವ್ ಹೇಗೆ ಹೇಳಬೇಕು? ದೇರ್ ಇಸ್ ನೋ ವರ್ಡ್ ಅದರ್ ದ್ಯಾನ್ ಲವ್. ದಿಸ್ ವರ್ಡ್ ಲವ್ ರೆಫರ್ಸ್ ಟು ಅವರ್ ಲೈಫ್. ದಿಸ್ ಇಸ್ ಬಿಯಾಂಡ್ ದಟ್. ಗಾಡ್ಸ್ ಲವ್, ಪರಮಾತ್ಮನ ನಿರತಿಶಯವಾದ ಪ್ರೀತಿ, ಪ್ರೇಮ, ಅಖಂಡ ಪ್ರೇಮ. ಎಲ್ಲರೂ ಸೃಷ್ಟಿ ಅವಂದೇ ಅಲ್ವಾ, ನಾವೆಲ್ಲ ಅವನ ಮಕ್ಕಳೇ. ಆದ್ರಿಂದ ಹೇಳ್ತಾ ಇದ್ದಾನೆ, ಎಷ್ಟು ವಿಧದಲ್ಲಿ ಹೇಳ್ತಾ ಇದ್ದೇನೆ ಪರಮಾತ್ಮ, ನನ್ನ ಹತ್ರ ಬನ್ನಿ. ಪರಮಾತ್ಮನ ನಾಮ ಸಂಕೀರ್ತನೆ, ಪರಮಾತ್ಮನ ವಿಚಾರ ತಲೆಯಲ್ಲಿ ಇಟ್ಕೊಳ್ಳೋದೇ ಮುಖ್ಯ ಅಂತ ಪರಮಾತ್ಮನ ಹೇಳ್ತಾ ಇದ್ದಾರೆ. ಇದನ್ನ ನಮ್ಮ ಗುರುಗಳು ತುಂಬಾ ಹಿಂದೆ ಬಹಳ ಸಲ ಇದು ಮನಸ್ಸೊಳಗೆ ಇರೋದ್ರಿಂದ ಅದು ಯಾವ ಸಮಯದಲ್ಲಿ ಗುರುಗಳು ನುಡಿಸ್ತಾರೆ ಗೊತ್ತಿಲ್ಲ. ಸುಮಾರು ಸಲ ಹೇಳಿರ್ಬೋದು, ಗೊತ್ತಿಲ್ಲ ನನಗೆ. ಕಳೆದ 20 ವರ್ಷದಲ್ಲಿ ತುಂಬಾ ಹಿಂದೆ ನಮ್ಮ ಮನೆಯಲ್ಲಿ ಬಂದಾಗ ಗುರುಗಳು, ಬಡವನ ಮನೆಗೆ ಭಾಗ್ಯ ಬಂದಾಗೆ ಬಂದಿದ್ರಲ್ಲ, ನನಗೆ ಗೊತ್ತೇ ಇಲ್ಲ ಗುರುಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಆವಾಗ ನಮ್ಮ ಸೋದರತ್ತೆಯವರು ಒಂದು ಪ್ರಶ್ನೆ ಕೇಳಿದರು ಗುರುಗಳಿಗೆ ಕೂತ್ಕೊಂಡಾಗ, ಈ ಕಲಿಯುಗದಲ್ಲಿ ನಾವು ಭಗವಂತನ ಸೇರ್ಲಿಕ್ಕೆ ಸುಲಭವಾದ ಉಪಾಯ ಏನು ಗುರುಗಳೇ? ನಾವೆಲ್ಲ ಸಂಸಾರಿಗಳು ಸಿಕ್ಕಾಕೊಂಡಿದ್ದೀವಲ್ಲ, ನಾವು ಭಗವಂತ ಸೇರ್ಲಿಕ್ಕೆ ಏನ್ ಮಾಡಬೇಕು? ವಾಟ್ ಇಸ್ ಈಸಿಯೆಸ್ಟ್ ವೇ? ಮೈ ಆಂಟ್ ಆಸ್ಟ್ ಅವರ್ ಗುರುದೇವ್. ಗುರುದೇವ್ ಸೆಡ್ ಓನ್ಲಿ ಒನ್, ನಾಮ ಜಪ. ನಥಿಂಗ್ ಎಲ್ಸ್ ಇಸ್ ನಾಮ ಜಪ. ಭಗವಂತನ ಸ್ಮರಣೆಯಿಂದ ಎಲ್ಲ ಕೆಲಸ ಮಾಡ್ತಾ ಹೋಗಿ. ಭಗವಂತ ಹೇಳೋದು ಅದೇ ಅಲ್ವ ಉಪದೇಶ ಭಗವದ್ಗೀತೆಯಲ್ಲಿ. ಮಾಮನುಸ್ಮರ ಯುದ್ಧ ಚ. ನನ್ನ ಸ್ಮರಣೆ ಇದ್ದಲ್ಲಿ ನೀ ಎಲ್ಲ ಕೆಲಸವನ್ನು ಮಾಡ್ತಾ ಹೋಗೋ, ನನಗೆ ಬಿಟ್ಬಿಡು, ನಾನು ನೋಡ್ಕೊಳ್ತೇನೆ ನಿನ್ನ ಯೋಗಕ್ಷೇಮವನ್ನು. ನೀನ್ ಯಾಕಪ್ಪ ಓಡಿ ಮಾಡ್ತೀಯ? ನಮ್ಮ ಗುರುಗಳು ಅದನ್ನು ಹೇಳಿದ್ರು. ಇನ್ನೊಂದು ಸಂದರ್ಭದಲ್ಲಿ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದನ್ನ? ನಾರದ ಮಹರ್ಷಿಗಳು ಹೇಳಿರ್ತಕ್ಕಂಥ ವಿಚಾರವನ್ನ ನಾರದ ಪುರಾಣದಲ್ಲಿ ಏನಿದೆಯಲ್ಲ, ಕಲಿಯುಗಕ್ಕೆ ಅನ್ವಯ ಆಗುವ ಹಾಗೆ. ಫಾರ್ ದ ಕಲಿಯುಗ, ದ ಗ್ರೇಟ್ ಮಹರ್ಷಿ ನಾರದ ಹ್ಯಾಸ್ ಗಿವನ್ ದಟ್ ಬ್ಯೂಟಿಫುಲ್ ಶ್ಲೋಕ. ವಿ ಹ್ಯಾವ್ ಟು ರಿಮೆಂಬರ್ ದಟ್. ಹರೈರ್ನಾಮೈವ ನಾಮೈವ ನಾಮೈವ ಮಮ ಜೀವನಂ ಕಲೌ ನಾಸ್ತ್ಯೇವ 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 ಗತಿರನ್ಯಥ. ಕಲಿಯುಗದಲ್ಲಿ ನಮಗೆ ಬೇರೆ ದಾರಿ ಇಲ್ಲ, ಕೇವಲ ಹರಿನಾಮ ಸಂಕೀರ್ತನೆ. ಹರಿನಾಮ ಅಂದ್ರೆ ಅರ್ಥ ಭಗವಂತನ ನಾಮಸ್ಮರಣೆ. ಅದು ಒಂದೇ ದಾರಿ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇರೋದು ಅದೇ ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು, ಅದನ್ನೇ ಹೇಳ್ತಾ ಇದ್ದೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಾ ಶುಚಃ, ಮಾ ಶುಚಃ. ದಟ್ ಇಸ್ ಚರಮ ಸತ್ಯ. ದಿ ಬೆನಿಡಿಕ್ಟರಿ ವರ್ಡ್ಸ್ ಆಫ್ ಲಾರ್ಡ್ ಕೃಷ್ಣ, ಭಗವಂತ ಪರಮಾತ್ಮ. ಮಾ ಶುಚಃ. ಡೋಂಟ್ ವರಿ, ಡೋಂಟ್ ಬಿ ಅಫ್ರೈಡ್, ಡೋಂಟ್ ವೀಪ್, ಐ ಆಮ್ ದೇರ್. ಸೊ ಇವೆಲ್ಲ ಭಾವಗಳು ಭಗವದ್ಗೀತೆಯಲ್ಲಿ ಇರೋದ್ರಿಂದ ಇದು ನಮಗೆ ಅರ್ಥ ಆಗಬೇಕು. ಅರ್ಥ ಆಯಿತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂತಹ ವ್ಯಾಖ್ಯಾನಗಳಲ್ಲಿ ಯಾವ್ಯಾವ ಮಹನೀಯರು ಭಗವದ್ಗೀತೆ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗಬಹುದು. ಇಲ್ಲಿ ಹೊಸದಾಗಿ ವ್ಯಾಖ್ಯಾನ ಯಾವುದೂ ಇಲ್ಲ. ಯಾವ ಮಹನೀಯರು ಮಹಾತ್ಮರು ನಮ್ಮ ಗುರುದೇವರನ್ನ ಸೇರಿಸ್ಕೊಂಡು ಹೇಳ್ತಾ ಇರೋ ಮಾತು, ಏನು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಆ ವ್ಯಾಖ್ಯಾನವನ್ನ ಬಿಡಿಸಿ ಹೇಳ್ತಕ್ಕಂಥ ಪ್ರಯತ್ನ ಇಲ್ಲಿ ನಡೆಯುತ್ತೆ. ಇವತ್ತಿಗೆ ಶುರು ಮಾಡಬಹುದು ಅಂತ ಅನಿಸ್ತಾ ಇತ್ತು, ಯಾಕೋ ಗೊತ್ತಿಲ್ಲ. ಗುರುಗಳು ಹೇಳಿದ ಗೊತ್ತಿಲ್ಲ ಅಂತ ಸಮಯ ಆಗೋಯ್ತು. ಆದ್ರಿಂದ ಹೋದ ಸಲ ಆ ತಪ್ಪಾದ ಹಾಗೆ ಈ ಸಲ ಆಗೋದು ಬೇಡ ಅಂತ ಹೇಳಿ ಮತ್ತೊಮ್ಮೆ ಗುರುಗಳಿಗೆ ಪ್ರಾರ್ಥನೆ ಮಾಡಿ
ಮುಂದಿನ ಭಾನುವಾರದಿಂದ ಪ್ರಥಮ ಅಧ್ಯಾಯ ಯಾವುದು? ಅರ್ಜುನ ವಿಷಾದ ಯೋಗ ಪ್ರಾರಂಭ. ಶ್ರೀ ಪರಮಾತ್ಮನೇ ನಮಃ. ಮಂಗಳಾಚರಣ ಶ್ಲೋಕದೊಂದಿಗೆ ಈಗ ಮುಕ್ತಾಯ ಮಾಡ್ತಾ ಇದ್ದೇವೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.